ಇವಾಗ ಡಿವಿಷನ್ ಆಫ್ algebraic terms and expressions see ಅರ್ಥಮೆಟಿಕ್ನಲ್ಲಿ ನೀವು ಒಂದು ನಂಬರಿಂದ ಇನ್ನೊಂದು ನಂಬರ್ನ ಡಿವೈಡ್ ಮಾಡಬೇಕು ಅಂತಂತಂದರೆ ಇಟ್ ವಾಸ್ ಆಲ್ಸೋ ಎ ಪ್ರಾಸೆಸ್ ವಿಚ್ ಮೇಡ್ ಯು ಸಿಂಪ್ಲಿಫೈ ಎ ಫ್ರ್ಯಾಕ್ಷನ್. ಹೌದಾ? ನಾನು ಏನು ಹೇಳಿದ್ದೀನಿ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಒಂದು ನಂಬರನ್ನು ಇನ್ನೊಂದು ನಂಬರಿಂದ ಭಾಗಿಸೋ ಪ್ರೋಸೆಸ್ಸು ಎಲ್ಲಿ ಉಪಯೋಗಿಸಿದ್ರಿ? ಒಂದು ಯಾವ್ದಾದ್ರು ಫ್ರ್ಯಾಕ್ಷನ್ ಕೊಟ್ಟಿದ್ರೆ, ನ್ಯೂಮರೇಟರ್ ಡಿನಾಮಿನೇಟರ್ ಕೊಟ್ಟಿದ್ರೆ ಅದರಲ್ಲಿರೋ ಕಾಮನ್ ಫ್ಯಾಕ್ಟರ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಫ್ರ್ಯಾಕ್ಷನ್ನ ಸಿಂಪ್ಲೆಸ್ಟ್ ಲೋಯೆಸ್ಟ್ ಫಾರಮಿಗೆ ಇಡೋದಕ್ಕೆ ಉಪಯೋಗಿಸಿದ್ರಿ. ಸೊ ಇಲ್ಲೂ ಡಿವಿಷನ್ ಆಪರೇಷನ್ ಆಫ್ ಆಲ್ಜಿಬ್ರೈಕ್ ಟರ್ಮ್ಸ್ನು ಮುಂದೆ ಅದೇ ಥರ ಹೆಲ್ಪ್ ಆಗುತ್ತೆ. ಅಲ್ಲಿ ಅರ್ಥಮೆಟಿಕ್ನಲ್ಲಿ ಡೈರೆಕ್ಟಾಗಿ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಇಲ್ಲಿ ಫ್ಯಾಕ್ಟರೈಸೇಷನ್ ಅನ್ನೋದು ಆಲ್ಜಿಬ್ರಾದಲ್ಲಿ ಒಂದು ದೊಡ್ಡ ಕೆಲಸ. ಫ್ಯಾಕ್ಟರೈಸೇಷನ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಚಾಪ್ಟರ್. ಸೊ ಸಿಂಪಲ್ ಫ್ಯಾಕ್ಟರ್ಸ್ ಅಂತನ್ನೋದು ಇರುತ್ತೆ ಅಂತನ್ನೋದನ್ನು ಆಲ್ಜಿಬ್ರೈಕ್ ಟರ್ಮ್ ಅನ್ನೋದು ಏನು ಬರ್ಕೋಬೇಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಆಲ್ಜಿಬ್ರೈಕ್ ಟರ್ಮ್ ಅಂತಂತಂದರೆ ಈ ಥರ ಒಂದು -9x² y³ z⁵ ಅಂತ ಬರೆದ್ರೆ, ಓಕೆ, ಇದರಲ್ಲಿ ನೋಡಿ ಇಲ್ಲಿ ಇಟ್ ಈಸ್ ಎ ಮಲ್ಟಿಪಲ್ ಅಂತ ಯಾವಾಗ ಹೇಳ್ತೀವಿ? ಫ್ಯಾಕ್ಟರ್ಸ್ ಆರ್ ದೇರ್ ವಿಚ್ ಆರ್ ಮಲ್ಟಿಪ್ಲೈಯಿಂಗ್ ಈಚ್ ಆಫ್ ದಿ ಅದರ್ ಫ್ಯಾಕ್ಟರ್ ಅಂತೇಳಿ. ಸೊ ಆಲ್ಜಿಬ್ರೈಕ್ ಟರ್ಮ್ ಆಲ್ರೆಡಿ ಕಂಟೈನ್ಸ್ ಫ್ಯಾಕ್ಟರ್ಸ್. ನಂಬರಲ್ಲಿ ಹಂಗಿರಲಿಲ್ಲ, ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಫ್ಯಾಕ್ಟರ್ಸ್ ಎಲ್ಲ. ಹೌದಾನೆ? ವೆರಸ್ ಆಲ್ಜಿಬ್ರೈಕ್ನಲ್ಲಿ ಏನಾಗಿದೆ ಹೇಳಿ, ಬೇರೆ ಬೇರೆ ಫ್ಯಾಕ್ಟರ್ಸ್ ಹಾಗೆ ಬಿಡಿಸೇ ಇದೆ, ಬಟ್ ಕೆಲವು ಸೇರ್ಕೊಂಡಿರೋದಿರುತ್ತೆ. ಸೊ ಅದನ್ನೊಂದು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ಈಗ ನೋಡಿ ಇಲ್ಲಿ ಇವಾಗ -1 ಅನ್ನೋದು ಒಂದು ಫ್ಯಾಕ್ಟರ್ಸ್ ಯಾರ್ಯಾರು ಹೇಳಿ ಇದರಲ್ಲಿ? ಯಾವಾಗಲೂ ಡಿವಿಷನಿಗೆ ಬಂದಾಗ ನಮಗೆ ಫ್ಯಾಕ್ಟರ್ ಅನ್ನೋ ಕಾನ್ಸೆಪ್ಟು ಮೈಂಡ್ಗೆ ಹೋಗಬೇಕು. ಬಿಕಾಸ್ ನಾನು ಏನು ಹೇಳಿದ್ದೀನಿ, ಫ್ಯಾಕ್ಟರ್ ಈಸ್ ಎ ಡಿವಿಸರ್ ಆಫ್ ಇಟ್ಸ್ ಮಲ್ಟಿಪಲ್ ಅಂತ. ಫ್ಯಾಕ್ಟರ್ ಇಸ್ ಎ ಡಿವಿಸರ್ ಆಫ್ ಇಟ್ಸ್ ಮಲ್ಟಿಪಲ್ ಈಸ್ ಡಿವಿಸಿಬಲ್ ಬೈ ಇಟ್ಸ್ ಫ್ಯಾಕ್ಟರ್ಸ್. ಇದು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಡಿವಿಷನ್ ಬಂದಾಗ ಫ್ಯಾಕ್ಟರ್ಸ್ ಇದೆಯಾ ಅನ್ನೋದು ಐಡಿಯಾ ಮಾಡ್ಕೋಬೇಕು ನಾವು. ಸೊ -1 ಅನ್ನೋದು ಏನು ಹೇಳಿ? ಫ್ಯಾಕ್ಟರ್ ಅಂದರೆ ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೈ 1 ಅಂತ. -1 ಅಂದರೆ -+1 ಅಂತಲೂ ಇದೆ. ಹೌದಾ? -1 ಇದ್ರೆ ಏನು ಹೇಳಿ? -+, ಅಂದರೆ +1 ಈಸ್ ಆಲ್ಸೋ ಎ ಫ್ಯಾಕ್ಟರ್. ಓಕೆ, ಸೊ ಅದಿದೆ ಅಂತ ಮೈಂಡಲ್ಲಿ ಅಂದ್ಕೊಳ್ಳೋದು. ಹಾಗೇನೇ -1 ಅನ್ನೋದೊಂದು ಫ್ಯಾಕ್ಟರ್ ಇದೆ, x² ಅಂತ ಅನ್ನೋದು ಫ್ಯಾಕ್ಟರ್. ಹೌದಾ? ಬಟ್ x² ಅಂತಂದರೆ ನೋಡಿ ಅದರೊಳಗಡೆಗೆ x ಅಂತಲೂ ಫ್ಯಾಕ್ಟರ್ ಇದೆ. ಹೌದಾ? x ಅಂತಲೂ ಇದೆ. ಸೊ ಎಕ್ಸು ಒಂದು ಫ್ಯಾಕ್ಟರು, x² ಫ್ಯಾಕ್ಟರು. ಹಾಗೇನೇನೆ ಇನ್ನೊಂದು ಯಾರಿದ್ದಾರೆ? y³ ಅಂತಿದ್ದಾರೆ. ಇನ್ನೊಬ್ರು ಯಾರಿದ್ದಾರೆ ಹೇಳಿ? ಆ y³ ಅನ್ನೋರು ಕೂಡ ಅಲ್ಲಿ y ಅನ್ನೋರು ಇದ್ದಾರೆ, ಇನ್ನೊಂದು y ಇದೆ. ಇವರಿಬ್ಬರು ಸೇರಿದ್ರೆ ಏನಾದ್ರು ಹೇಳಿ? y². ಸೊ y ಒಂದು ಫ್ಯಾಕ್ಟರು, y² ಒಂದು ಫ್ಯಾಕ್ಟರ್. ಹಾಗೆ ಇಂಟು y ಮಾಡಿದಾಗ ಏನು ಬರ್ತಾರೆ? ಸೊ y³ ಅಂದರೆ ಎಷ್ಟು ಜನ ಫ್ಯಾಕ್ಟರ್ಸ್ ಆದರು? y² y³ ಅಂದರೆ ಯು ಕ್ಯಾನ್ ಡಿವೈಡ್ ದಿಸ್ ಟರ್ಮ್ ಬೈ y ಆ್ಯಸ್ ವೆಲ್ ಆ್ಯಸ್ y² ಆ್ಯಸ್ ವೆಲ್ ಆ್ಯಸ್ ಬೈ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಐಡಿಯಾ ಅದು. ಹಾಗೆ ಇಲ್ಲಿ z⁵ ಅಂತ ಬರೆದ್ರೆ z ಒಂದು ಫ್ಯಾಕ್ಟ್ರು, z² ಒಂದು ಫ್ಯಾಕ್ಟರು, z³ ಒಂದು ಫ್ಯಾಕ್ಟರು, z⁴ ಒಂದು ಫ್ಯಾಕ್ಟರು, z⁵ ಒಂದು. ಇಷ್ಟಕ್ಕೆ ನಿಲ್ಲ ಕೆಲಸ. ಈಗ ಇವೆಲ್ಲರ ಜೊತೆಗೆ ಸೇರಿ ಒಬ್ಬರು 9 ಅಂತ ಇದ್ದಾರೆ. ಆ 9 ಅನ್ನೋರಲ್ಲೂ ಫ್ಯಾಕ್ಟರ್ಸ್ ಇದ್ದಾರೆ. ಯಾರು ಹೇಳಿ? ನೋಡಿ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ರು ಈಗಾಗಲೇ. ಇನ್ನೂ ಕೆಲಸ ಮುಗಿಲಿಲ್ಲ. ಎಷ್ಟೊಂದು ಜನ ಕಾಂಬಿನೇಷನ್ ಆಗ್ತಾರೆ ಅಂತಂದರೆ -3 ಒಂದು ಫ್ಯಾಕ್ಟರ್ ಆಯಿತು. ಹೌದಾ? -3 ಒಂದು ಫ್ಯಾಕ್ಟರ್ ಆಯ್ತು ತಾನೆ? 3x ಒಂದು ಫ್ಯಾಕ್ಟರ್ ತಾನೆ? ಯಾಕೆಂದರೆ 3ಇಂದನೂ ಡಿವೈಡ್ ಮಾಡ್ಬೋದು,
ಎಕ್ಸಿಂದನೂ ಡಿವೈಡ್ ಮಾಡ್ಬೋದು. ಹಾಗೆ 9x² ಇಂದನೂ ಡಿವೈಡ್ ಮಾಡ್ಬೋದು. ಹೌದಾ? 9 ಅಂದನೂ ಡಿವೈಡ್ ಆಗುತ್ತೆ, x² ಇಂದನೂ. ಇಷ್ಟೇ ಅಲ್ಲ, ಸುಮ್ಮನೆ ಒಂದು 2 ಸ್ಯಾಂಪಲ್ ಬರಿತಾ ಇದ್ದೀನಿ. ಆ್ಯಕ್ಚುಲಿ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿದರೆ ಒಂದು 35-40 ಫ್ಯಾಕ್ಟರ್ಸ್ ಬರುತ್ತೆ. ಓಕೆ, ದಟ್ ಐಡಿಯಾ ಈಸ್ ವೆರಿ ವೆರಿ ಕ್ರಿಟಿಕಲ್. ದಟ್ ಮೀನ್ಸ್ ವಾಟ್ ಆರ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ಬೈ ವಿಚ್ ಐ ಕ್ಯಾನ್ ಡಿವೈಡ್ ದಿಸ್ ನಂಬರ್ ಅಂತ. ಓಕೆ, ವಾಟ್ ಆರ್ ದಿ ವೇರಿಯಸ್ ಫ್ಯಾಕ್ಟರ್ಸ್ ಬೈ ವಿಚ್ ಐ ಕ್ಯಾನ್ ಡಿವೈಡ್ ದಿ ಗಿವನ್ ಟರ್ಮ್, ಆಲ್ಜಿಬ್ರೈಕ್ ಟರ್ಮ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಐ ಕ್ಯಾನ್ ಡಿವೈಡ್ ದಿಸ್ ಬೈ x² y² z². ಹೌದಾ? I can divide this by x² y² z². ಯಾಕೆ? x² is also a factor, x² y² is also a factor, x² y² z² is also a. ಸೊ ಒಂದು ಆಲ್ಜಿಬ್ರೈಕ್ ಟರ್ಮ್ನ ಡಿವೈಡ್ ಮಾಡ್ಬೇಕಾದ್ರೆ ಇಟ್ ಈಸ್ ನಾಟ್ ಜಸ್ಟ್ ಒನ್ ಲೆಟರ್ ಬಟ್ ವೇರಿಯಸ್ ಅದರ್ ಮಲ್ಟಿಪಲ್ಸ್ ಆಫ್ ದಿ ಸ್ಮಾಲರ್ ಫ್ಯಾಕ್ಟರ್ಸ್, ಮಲ್ಟಿಪಲ್ಸ್ ಆಫ್ ದಿ ಸ್ಮಾಲರ್ ಫ್ಯಾಕ್ಟರ್ಸ್. ಸೊ ಅವರೆಲ್ಲರಿಂದನೂ ಡಿವೈಡ್ ಮಾಡ್ಬೋದು. ಯಾಕೆಂದರೆ ಈ ಕಾನ್ಸೆಪ್ಟಿಂದ ನಮಗೆ ಕಾಮನ್ ಫ್ಯಾಕ್ಟರು, ಆಮೇಲೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಿಗೆ ಹೋಗೋದು ಅಲ್ಲಿಂದ. ಓಕೆ, ಸೊ ಆಲ್ವೇಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಶುಡ್ ಹ್ಯಾವ್ ಇನ್ ಯುವರ್ ಮೈಂಡ್ ಏನಿರಬೇಕು, ಎನ್ ಆಲ್ಜಿಬ್ರೈಕ್ ಟರ್ಮ್ ಹ್ಯಾಸ್ ಸೆವೆರಲ್ ಫ್ಯಾಕ್ಟರ್ಸ್. ಎನ್ ಆಲ್ಜಿಬ್ರೈಕ್ ಟರ್ಮ್ ಹ್ಯಾಸ್, ಇಟ್ ಹ್ಯಾಸ್ ದಿ ಫ್ಯಾಕ್ಟರ್ ಆಸ್ ಎ ಸೈನ್, ಅಂದರೆ -1 or +1. ಇಟ್ ಹ್ಯಾಸ್ ದಿ ಫ್ಯಾಕ್ಟರ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್. ಇಟ್ ಹ್ಯಾಸ್ ಫ್ಯಾಕ್ಟರ್ ಆಫ್ ವಾಟ್? Factors of the numerical coefficient. Similarly, each lower power of a power term, each lower power of the power term is also a factor. x³ ಅಂತಿದ್ರೆ x, x² and x³. So lower powers are also factors. Multiples of lower powers are also factors. ಈಗ x² y⁴ ಫ್ಯಾಕ್ಟರ್ ಆಗುತ್ತಾ? ಯಾಕೆ ಹೇಳಿ? y³ ತನಕ ಇದೆ, y⁴ ಹಾಕ್ಬಿಟ್ರೆ ಕೆಳಗಡೆ ಬಂದ್ಬಿಡ್ತಾನೆ y. ಸೊ ಇನ್ ಡಿವಿಷನ್ ಆಫ್ ಆಲ್ಜಿಬ್ರಾ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಈಗ ಅರ್ಥಮೆಟಿಕ್ನಲ್ಲಿ ಡಿವಿಸಿಬಿಲಿಟಿ ಅನ್ನೋದಕ್ಕೆ ಹೆಂಗೆ ನೋ ರಿಮೈಂಡರ್ ಅಂತ ಹೇಳ್ತಿದ್ವು, ಹಾಗೆ ಇಲ್ಲಿ ಡಿವಿಸಿಬಿಲಿಟಿ ಅಂದರೆ ವಿ ಶುಡ್ ನಾಟ್ ಹ್ಯಾವ್ ಎನಿ ಲೆಟರ್ ಇನ್ ದಿ ಡಿನಾಮಿನೇಟರ್. ವಿ ಶುಡ್ ನಾಟ್ ಹ್ಯಾವ್ ಎನಿ ಲೆಟರ್ ಇನ್ ದಿ ಡಿನಾಮಿನೇಟರ್. That means all factors should be multiples of, all factors should be multiples of lowest higher powers, lowest higher powers. So lowest higher power of x² ಯಾರು? x ಗೆ lowest higher power ಏನು? x² ಅಷ್ಟೇ. z ಗೆ lowest higher power ಯಾರು? z⁵. ಸೊ y ಗೆ lowest higher power ಅಂದರೆ for each letter there is the highest power and factors should be either that highest power or lesser than that power. ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. ಈಗ ನಾವು ಸಪೋಸ್ ಐ ವಾಂಟ್ ಟು, ಇದೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಪೂರ ಹೇಳಿದ್ದೀನಿ ಒಂದು ಸತಿ, ನೀವೇನಕ್ಕೂ ಅದನ್ನು ಇನ್ನೊಂದು ಎಲ್ಲ ಇದು ಮಾಡಿ. ಡಿವೈಡೆಡ್ ಬೈ 3x y³ z⁶ x³ ಅಂತಲೇ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಓಕೆ, ಈಗ ಇದನ್ನು ಡಿವೈಡ್ ಮಾಡ್ಬೇಕಾದ್ರೆ ನಾನು ಫ್ಯಾಕ್ಟರ್ ಕೆಳಗುಳಿಯತ್ತಾ ಮೇಲುಳಿಯತ್ತಾ ಅಂತ ನೋಡಲ್ಲ. ಈಗೇನು ಮಾಡ್ತೀನಿ ನಾನೀಗ, ಫ್ಯಾಕ್ಟರು ಮೇಲುಳಿಯತ್ತಾ ಕೆಳಗುಳಿಯತ್ತಾ ಅಂತ ನೋಡಲ್ಲ. ಐ ವಿಲ್ ಟ್ರೀಟ್ ಇಟ್ ಆಸ್ ಎ ಫ್ರ್ಯಾಕ್ಷನ್. ಐ ವಿಲ್ ಟ್ರೀಟ್ ಇಟ್ ಆಸ್ ವಾಟ್? ದಟ್ ಮೀನ್ಸ್ ಇಟ್ ಕ್ಯಾನ್ ಹ್ಯಾವ್ ಬೋತ್ ನ್ಯೂಮರೇಟರ್ ಆಸ್ ವೆಲ್ ಆಸ್. So whatever, if something is left in the denominator, that means it is like a remainder anta. That means it is like a remainder ತರ. Did you understand? ಏನು ಡಿನಾಮಿನೇಟರ್ನಲ್ಲಿ ಏನು ಉಳಿಲಿಲ್ಲ ಅಂತಂದರೆ there is no remainder ಅಂತ. If something is left in the denominator, then it is the remainder. Whatever power of a common factor is there in the denominator, we treat it as a remainder. We treat it as ಅಷ್ಟೊಂದು ಮೈಂಡಲ್ಲಿ ಇಟ್ಕೊಂಡು ಇವಾಗ ಇಲ್ಲಿ ನೋಡಿ, ಇವಾಗ ಸುಮ್ಮನೆ ಅಬ್ಸರ್ವ್ ಮಾಡಿ, ಇವ್ರನ್ನ ನ್ಯೂಮರೇಟ್ರಲ್ಲಿ ಬರ್ಕೋತೀವಿ 9x² y³ z⁵ ಅನ್ನೋದನ್ನು. ಇದೆಲ್ಲ ನಿಮಗೆ ಗೊತ್ತಿರೋದಿರುತ್ತೆ, ಬಟ್ ಆದರೆ ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೀನಿ ನಾನು. 3x³
y ಕ್ಯೂಬ್ಡ್ z ಟು ದಿ ಪವರ್ ಆಫ್ 6 ಅಂತಂತಿದ್ರೆ ಇಲ್ಲೂ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂತ, ಅಂದರೆ ಕೋಶೆಂಟ್ ಆಫ್ ದಿ ಸೈನ್ಸ್. ಏನು ಕೋಶೆಂಟ್ ಆಫ್ ದಿ ಸೈನ್ಸ್? ಅಲ್ಲಿ ಪ್ರಾಡಕ್ಟ್ ಅಂತ ಹೇಳ್ತಿದ್ರಿ, ಇಲ್ಲಿ ಕೋಶೆಂಟ್. ದೆನ್ ಕೋಶೆಂಟ್ ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್, ಕೋಶೆಂಟ್ ಆಫ್ ದಿ. ಸೊ ಅದು ಎಕ್ಸಾಕ್ಟ್ ಡಿವಿಷನ್ ಆಗ್ಬೋದು, ಕೆಳಗಡೆಗೆ ಉಳ್ಕೋಬೋದು, ನೋ ಪ್ರಾಬ್ಲಮ್. ಅಂದರೆ ಇವಾಗ ಕೆಳಗೆ 9 ಮೇಲೆ 3 ಇದ್ದಿದ್ದರೆ ಕೆಳಗಡೆ 3 ಉಳಿತಿತ್ತು, ಮೇಲೆ 1 ಉಳಿತಿತ್ತು. ದಟ್ ಮೀನ್ಸ್ ದಿ ಫೈನಲ್ ಕೋಎಫಿಷಿಯೆಂಟ್ ಈಸ್ ಎ ಫ್ರ್ಯಾಕ್ಷನ್ ಅಷ್ಟೇ, ಇನ್ಸ್ಟೆಡ್ ಆಫ್ ಎ ಹೋಲ್ ನಂಬರ್. ಬಟ್ ಪ್ರೊಸೀಜರ್ ಅದೇನೆ. ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ, ಇಲ್ಲಿ ಸೇಮ್ ಬೇಸ್ ಟರ್ಮ್ಸ್ ಕೋಶೆಂಟ್, ಸೇಮ್ ಬೇಸ್ ಟರ್ಮ್ಸ್ ಕೋಶೆಂಟ್. ಸೊ ಅದ್ರ ಪವರ್ ಬರ್ಕೊಳ್ಳೋದು. ಓಕೆ, ಅದೇ ಥರನೇ ಏನಿದೆ ಬೈ. ನೆಕ್ಸ್ಟು ಯಾಕೆ ಈ ಥರ ಬರೆದು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಬರೀ ಒಂದು ಲೆಟರ್ ಇದೆ, ಈಸಿ. ನಾಳೆ ಲೆಟರ್ ಬರೋದು x ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ 4 ಬೈ x ಪ್ಲಸ್ ಎ ಹೋಲ್ ಕ್ಯೂಬ್ ಅಂತಿದ್ರೆ ಅವ್ರನ್ನ ಸಪ್ರೇಟಾಗಿ ಬರ್ಕೋಬೇಕು, ಗೊತ್ತಾಯ್ತಾ? ಸೊ ದೇರ್ ಫೋರ್ ಯು ಶುಡ್ ಆಲ್ವೇಸ್ ಹ್ಯಾವ್ ದಟ್ ಆ್ಯನ್ ಆಬ್ಜೆಕ್ಟ್ ಆಫ್ ದಿ ಸೇಮ್ ಕೈಂಡ್ ಡಿವೈಡೆಡ್ ಬೈ ದಿ ಆಬ್ಜೆಕ್ಟ್ ಆಫ್ ದಿ ಸೇಮ್ ಕೈಂಡ್ ಬರ್ಕೋಬೇಕು. ಆಬ್ಜೆಕ್ಟ್ ಅದೇ ಥರದ್ದು, ಸೇಮ್ ಕೈಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇಮ್ ಬೇಸ್. ಇಲ್ಲಿ ಡಿವೈಡ್ ಮಾಡ್ಬೇಕಾದ್ರೆ ಏನು ಹೇಳಿ, ಆ್ಯನ್ ಆಬ್ಜೆಕ್ಟ್ ಆಫ್ ದಿ ಸೇಮ್ ಬೇಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಥರ ಬರ್ಕೊಂಡು ದೆನ್ ಯು ವಾಟ್ ಡು ಯು ಯೂಸ್? ಇಂಡೆಕ್ಸ್ ಲಾ. ಯಾವ ಇಂಡೆಕ್ಸ್ ಲಾ ಉಪಯೋಗಿಸ್ತೀರಾ? x ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ x ಟು ದಿ ಪವರ್ ಆಫ್ n. ಅಷ್ಟೇ ಕೆಲಸ. ಮತ್ತು ಮೈನಸ್ ಡಿವೈಡೆಡ್ ಬೈ ಎಲ್ಲ ನೆನ್ನೆ ಬರೆದಿದ್ನಲ್ಲ ನಿಮಗೆ. ಇಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಹ್ಯಾವ್ ದಿ ಸೇಮ್ ಸೈನ್, ಪ್ಲಸ್ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಅಥವಾ ಮೈನಸ್ ಡಿವೈಡೆಡ್ ಬೈ ಮೈನಸ್. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ಕೋಶೆಂಟ್ ಅನ್ನೋದೇನಕ್ಕೆ? ಅದು ಫ್ರ್ಯಾಕ್ಷನಿನ ಸೈನು. ಕೋಶೆಂಟ್ ಏನದು? ಸೈನ್ ಆಫ್ ದಿ ಫ್ರ್ಯಾಕ್ಷನ್. ಸೊ ಇವಾಗ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದ್ರೇನು? ಎಲ್ಲಿ ಬರಿಬೇಕು ಅದನ್ನು? ಫ್ರ್ಯಾಕ್ಷನ್ ಬಾರ್ ಹತ್ರ ಬರೆದಿರಬೇಕು. ಇಲ್ಲೇನಾಯಿತು? 3 3 9. ಸೊ ಇದನ್ನು ನಾನು 3 ಅಂತ ಇಲ್ಲಿ ಬರ್ಕೊಂಬಿಡೋದಾ, ಮೇಲೆ ಬರ್ಕೊಳ್ಳೋದಾ? ಡೌಟು. ಅದಕ್ಕೇನು ಮಾಡ್ತೀನಿ ಅಂತಂತಂದರೆ, ಬಂದೆ ಅದಕ್ಕೇನು ಮಾಡ್ತೀನಿ ಅಂತಂದರೆ ನೋಡ್ಕೋತೀನಿ ಡಿನಾಮಿನೇಟರ್ನಲ್ಲಿ ಯಾರು ಉಳಿತಾರಾ ಅಂತ. ಏನು ಮಾಡೋದು ಹೇಳಿ? ಡಿನಾಮಿನೇಟರ್ನಲ್ಲಿ ಅಂದರೆ ಡಿನಾಮಿನೇಟರ್ನಲ್ಲಿ ಹೈಯರ್ ಪವರ್ ಆಫ್ ದಿ ಬೇಸ್ ಸೇಮ್ ಬೇಸ್ ಇದ್ದರೆ ಡಿನಾಮಿನೇಟರ್ನಲ್ಲಿ ಟರ್ಮ್ಸು ಬರ್ತಾರೆ ಅಂತ ಹೇಳಿ. ಸೊ ಬಟ್ ನ್ಯೂಮರಿಕಲ್ ಕೋಎಫಿಷಿಯೆಂಟಿಗೆ ಏನು ಬರಲಿಲ್ಲ ಅಂತಂದರೆ ಇದ್ರ ಮಧ್ಯಕ್ಕೆ ಸರಿಯಾಗಿ ಬರ್ಕೊಳ್ಳೋದು. ಅಂದರೆ ಇಟ್ ಟೆಲ್ಸ್ ಹೌ ಮೆನಿ ಸಚ್ ಫ್ರ್ಯಾಕ್ಷನ್ಸ್ ಅಂತ. ಇಟ್ ಟೆಲ್ಸ್ ಹೌ ಮೆನಿ ಸಚ್ ಫ್ರ್ಯಾಕ್ಷನ್ಸ್. ಅಂದರೆ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಫ್ ದಿ ಫ್ರ್ಯಾಕ್ಷನ್ ಈಸ್ ನಾಟ್ ಎ ಫ್ರ್ಯಾಕ್ಷನ್ ಅಷ್ಟೇ. ಅದನ್ನು ಇಟ್ಕೊಂಡು ಮಾಡೋದು. ಈಗ x² ಬೈ x ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ ಹೇಳಿ? ಏನು ಮಾಡೋದು ಅಂತಂದರೆ ಪವರ್ನಲ್ಲಿ ಕಳೆಯೋದು. ಏನು ಮಾಡೋದು? ಅಲ್ಲಲ್ಲೇ ಪವರ್ನ ಕಳೆಯೋದು. 2ರಲ್ಲಿ 3 ಹೋಗ್ಬೇಕೀಗ. 2ರಲ್ಲಿ 3 ಹೋದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಹೊಡೆದಾಕಬೇಕು, ಇಲ್ಲಿ ಹೊಡೆದಾಕಿ 1 ಅಂತ ಬರ್ಕೋಬೇಕು. ಗೊತ್ತಾಯ್ತಾ? 3 2ರಲ್ಲಿ ಹೋದರೆ 1 ಅಂತ ಎಲ್ಲಿ ಬರುತ್ತೋ ಅಲ್ಲಿ ಬರ್ಕೋಬೇಕು. ಅಂದರೆ ಹೈಯರ್ ಪವರ್ ಎಲ್ಲಿರುತ್ತೋ ಅದ್ರ ಹತ್ರ ಬರ್ಕೋಬೇಕು. ಇಲ್ಲಿ y³ ಅಂದರೆ ಹೊರಟೋದ್ರೆ ಇನ್ಯಾರು ಉಳಿತಾರಾ? ಇಲ್ಲ. ಇಲ್ಲಿ z ಟು ದಿ ಪವರ್ ಆಫ್ 5 ಹೋಗ್ಬಿಟ್ಟು 6 ಹೋಗುತ್ತಲ್ಲ, ಎಷ್ಟು ಉಳಿಯುತ್ತೆ? ಆ ಥರ ಬರ್ಕೋಬೇಕು. ಬರ್ಕೊಂಡ್ರೆ ನಿಮಗೆ ಮೇಲ್ಗಡೆ 3 ಇತ್ತು, ಡಿನಾಮಿನೇಟರ್ನಲ್ಲಿ ಏನಿದೆ ಹೇಳಿ? 1 ಬೈ ಏನು? ಸೊ ಇದನ್ನು ಈ ಥರನೂ ಬರಿಬೋದು. -3 ಡಿವೈಡೆಡ್ ಬೈ ಅಂತಲೂ ಬರಿಬೋದು. ಹಿಂಗೂ ಬರಿಬೋದು, ಹೀಗೂ ಬರಿಬೋದು. ಇಲ್ಲಿ ಯಾರು ಬೇರೆ ಲೆಟರ್ ಇದ್ದಿದ್ದರೆ, ಬೇರೆ ಇನ್ನೇನಾರು ಒಂದು ಇದ್ದಿದ್ದರೆ ಅವರು ಬರ್ತಾಯಿದ್ರು. ಓಕೆ, ಸೊ ಯು ಶುಡ್ ಲರ್ನ್ ಟು ಡಿವೈಡ್ ಟರ್ಮ್ ಬೈ ಟರ್ಮ್. ಈ ಥರ ಆಯಿತು. ಸೊ ದಿಸ್ ಈಸ್ ಡಿವಿಷನ್ ಬೈ ಟರ್ಮ್ ಆಯಿತು. ನೆಕ್ಸ್ಟು ಡಿವಿಷನ್ ಆಫ್ ಎನ್ ಎಕ್ಸ್ಪ್ರೆಷನ್ ಬೈ ಎ ಟರ್ಮ್ ಅಂತ ಹೇಳಿ. ಡಿವಿಷನ್ ಆಫ್ ಎಕ್ಸ್ಪ್ರೆಷನ್ ಬೈ ಎ ಟರ್ಮ್, ಇದು ಡಿವಿಷನ್ ಆಫ್ ಟರ್ಮ್. ಇದು ಡಿವಿಷನ್ ಆಫ್ ಟರ್ಮ್ ಡಿವೈಡೆಡ್ ಬೈ ಟರ್ಮ್. ಟರ್ಮ್ ಡಿವೈಡೆಡ್ ಬೈ ಟರ್ಮ್. ಆವಾಗ ಏನಿದು? ಇದು ಯಾವಾಗಲೂ ಫಸ್ಟ್ ರೂಲ್. ಇದು ಗೊತ್ತಿದ್ದರೆ ಇನ್ನೇನು ಬೇಕಾದ್ರೂ ಕೆಲಸ ಮಾಡ್ಬೋದು. ಒಂದು ಟರ್ಮ್ ಇನ್ನೊಂದು ಟರ್ಮಿಂದ ಹೇಗೆ ಡಿವೈಡ್ ಮಾಡೋದು ಅಂತ ಅಷ್ಟೇ. ನಾನು ಇದು ಬರ್ಕೊಂಬಿಡಿ ಬೇಗ ಕ್ವಿಕ್ಕಾಗೆ.
ಸಿ ಯಾವತ್ತು ಮ್ಯಾಥ್ಮೆಟಿಕ್ಸ್ನಲ್ಲಿ ಪದೇ ಪದೇ ವಾಪಸ್ ಇಳಿಸ್ಕೊಂಡು ಸ್ಟೆಪ್ನ ಬರ್ಕೋತಾನೆ ಹೋಗಿದ್ರೆ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ನಾನು ಇಲ್ಲಿ ಏನು ಈ ಥರ ಪವರ್ನ ಇಲ್ಲಿ ಕಟ್ ಮಾಡಿ ಇಲ್ಲಿ ಬರೆಯೋದನ್ನು ತೋರಿಸ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತಾ? 6 - 5 ಅಂತ ಬರ್ಕೊಂಡಿಗೆಲ್ಲ ಸ್ವಲ್ಪ ದೊಡ್ಡ ಹುಡುಗರಾಗ್ಬಿಟ್ರಲ್ಲ ನೀವು, ಅಲ್ಲಲ್ಲೇ ಮಾಡಿ ಅಲ್ಲೇ ಕರೆಕ್ಟಾಗಿ ಬರ್ಕೊಳ್ಳೋದು ಬರಬೇಕು. ಗೊತ್ತಾಯ್ತಾ? ದಟ್ ಈಸ್ ಇಂಪಾರ್ಟೆಂಟ್. ಇದು 5/6 ಅಲ್ಲ, 1ಗೆ ಹೆಂಗೆ ಬಂದಿದೆ ಹೇಳಿ ಅದು 6 - 5. ಸೊ ಒಂದು ಹೈಯರ್ ಪವರು ಒಂದು ಸ್ಮಾಲರ್ ಪವರ್ ಇದ್ದಾಗ ಒಂದರಲ್ಲಿ ಒಂದು ಕಳೆದ್ಬಿಟ್ಟು ಅದೇನು ಬರುತ್ತೋ ಡಿಫರೆನ್ಸ್ನ ಹೈಯೆಸ್ಟ್ ಪವರ್ ಹತ್ರ ಬರ್ಕೋಬೇಕು. ಓಕೆ, ಬರ್ಕೊ. ಆವಾಗ ಝೆಡ್ ಅನ್ನೋದ್ರದ್ದು ಪವರು 1 ಅನ್ನೋದು ಡಿನಾಮಿನೇಟ್ರಲ್ಲಿ ಇದೆ ಅಂತ ಅರ್ಥ. ಸೊ ಇಲ್ಲಿ ಇದಕ್ಕೆಲ್ಲ ಕೋಶೆಂಟ್ ಆಫ್ ಸೈನ್, ನ್ಯೂಮರಿಕಲ್ ಕೋಎಫಿಷಿಯಂಟ್ ಆ್ಯಂಡ್ ಪವರ್ಸ್ ಆಫ್ ದಿ ಸೇಮ್ ಬೇಸ್, ದ ಸೇಮ್ ಬೇಸ್ ಪವರ್ಸ್. using index laws, ಇದು ಪ್ರೊಸೀಜರು. ಇದೆಲ್ಲ ಕ್ಲೀನಾಗಿ ಅಲ್ಲಿ ನೋಟ್ಸಲ್ಲಿ ಸ್ಕೂಲ್ ಇದು ಆನ್ಲೈನ್ ಕ್ಲಾಸ್ ನೋಟ್ಸಲ್ಲಿ ಬರೆದಿದ್ದೀನಿ. ಓಕೆ, ಅದು ನೀವು ನೆಕ್ಸ್ಟ್ ನಿಮ್ಮೆಲ್ಲ ಹುಡುಗರಿಗೆ ಹೇಳಿ, ನೆಕ್ಸ್ಟ್ ಇಯರ್ ನಿಮ್ಮ ನೈನ್ತ್ ಸ್ಟ್ಯಾಂಡರ್ಡ್ಗೆ ಏನಾರು ಇಫ್ ದಿ ಪ್ರೋಗ್ರಾಮ್ ಕಂಟಿನ್ಯೂಸ್, ಆವಾಗ ಮಾತ್ರ ಆನ್ಲೈನ್ ಕ್ಲಾಸ್ ಅಂತ ಏನಾರು ಆದರೆ ಮಾತ್ರ ಆನ್ಲೈನ್ ಕ್ಲಾಸ್ನ ಮಿಸ್ ಮಾಡಬಾರ್ದು. ಗೊತ್ತಾಯ್ತಾ? ಇಲ್ದರೆ ವಾಪಸ್ ಇದೇ ಕೆಲಸ ಆಗುತ್ತೆ. ಇಲ್ಲಿ ಬಂದರೆ ಲೆಕ್ಕ ಮಾಡ್ತಾ ಇರಬೇಕು. ಓಕೆ, ಫೈನ್. ಸೊ ಈಗ ಇದನ್ನ ಆಮೇಲೆ ನೀವು ಮಿಕ್ಕಿದ್ದು ನೀವು ನೋಡಿದ್ರಲ್ಲ ಬರ್ಕೊಳ್ಳಿ, ಯಾಕೆಂತಂದರೆ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ತೋರಿಸ್ಬೇಕೀಗ. ನಾವು ಡಿವಿಷನ್ ಆಫ್ ಎಕ್ಸ್ಪ್ರೆಷನ್ ಬೈ ಟರ್ಮ್, ಡಿವಿಷನ್ ಆಫ್ expression by term. (3x cubed y squared z plus 2xy z cube minus 3xy squared z squared. ಇವರಿಷ್ಟು ಸೇರಿ ಒಂದು ಆಬ್ಜೆಕ್ಟ್ ಆದರು, ಏನಾದರೂ ಇಷ್ಟು ಸೇರಿ ಒಂದು ಆಬ್ಜೆಕ್ಟ್ ಆದರು. ಡಿವೈಡೆಡ್ ಬೈ 4xy, ಡಿವೈಡೆಡ್ ಬೈ 4xy ಅಂತ ಕೊಟ್ಟಿದೆ. ಇದಕ್ಕೆ ನಾವು ಏನು ಮಾಡ್ತೀವಿ ಅಂತಂತಂದರೆ ನೋಡಿ, ಇಲ್ಲಿ ಮತ್ತೆ ಡಿಸ್ಟ್ರಿಬ್ಯೂಷನ್ ಲಾನೇ ಉಪಯೋಗಿಸ್ತೀವಿ. ಹೆಂಗೆ ಅಂತ ನೋಡ್ಕೊಳ್ಳಿ. ಈಗ a + b + c ಡಿವೈಡೆಡ್ ಬೈ d ಅಂತ ಇದ್ದರೆ ಅಬ್ಸರ್ವ್ ಮಾಡಿ ಎಲ್ಲರೂ, ಆಮೇಲೆ ಬರ್ಕೊಳ್ಳೋರಂತೆ ಅಬ್ಸರ್ವ್ ಮಾಡಿ. ಈಗ ಇದು ಈಕ್ವಲ್ಸ್ ಈ ಥರ ಬರಿಬೋದಲ್ವ, ನಾನು ಫ್ರ್ಯಾಕ್ಷನ್ ತೋರಿಸಿದೆ. ಇದು 1/d ಆಫ್ a + b + c ಅಂತ ಬರ್ಕೋಬೋದು. ಹೌದಾ? ಎಸ್ ಸರ್, ನೋ 1/d ಆಫ್ a + c + d. ಈಗ ಡಿಸ್ಟ್ರಿಬ್ಯೂಷನ್ ಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 1/d ಇಂಟು a ಪ್ಲಸ್ 1/d ಇಂಟು b ಪ್ಲಸ್ 1/d ಇಂಟು c ಆಗುತ್ತೆ. ಅಂದರೆ ಏನಾಯ್ತು ಹೇಳಿ, a/d ಪ್ಲಸ್ b/d ಪ್ಲಸ್. ಸೊ ದಟ್ ಮೀನ್ಸ್ ಇಫ್ an expression is divided by a term, the term divides each term of the expression. Term divides each term of the expression. ಸೊ ಅದನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ರೆ ದಿಸ್ ಇಸ್ ದೇರ್ ಫಾರ್ ಈಕ್ವಲ್ ಟು ಏನು ಬರುತ್ತೆ ಹೇಳಿ, 3x cubed y squared z 2xy z cube 2xy z cube
ಮೈನಸ್ 3xy ಸ್ಕ್ವೇರ್ಡ್ z ಸ್ಕ್ವೇರ್ಡ್ ಡಿವೈಡೆಡ್ ಬೈ 4xy ಅಂತ ಲೆಕ್ಕ ಕೊಟ್ಟಿರೋದು ಎಕ್ಸ್ಪ್ರೆಷನ್ ಆ ಥರ ಇದೆ ಅದು. ಸರಿನಾ? ಸೊ ಈಗ ಈ ಫಾರಮಿಗೆ ಬಂತು, a ಪ್ಲಸ್ ಬಿ ಪ್ಲಸ್ ಸಿ ಬೈ ಡಿ ಫಾರಮಿಗೆ ಬಂತು. ಹೌದಾ? ಸೊ ಏನು ಮಾಡ್ಬೇಕು ಇವಾಗ ನಾವು? ಎವ್ರಿ ಟರ್ಮ್ ಶುಡ್ ಬಿ ಡಿವೈಡೆಡ್ ಬೈ ದಿಸ್. ಅಂದರೆ ಏನು ಬರ್ಕೋತೀರಾ? 3xy ಸ್ಕ್ವೇರ್ಡ್ z ಡಿವೈಡೆಡ್ ಬೈ 4xy. ನ್ಯೂಮರೇಟ್ರಲ್ಲಿ ಏನು ಸೈನ್ ಇತ್ತಲ್ಲ ಪ್ಲಸ್, ಅದನ್ನಿಲ್ಲಿ ಫ್ರ್ಯಾಕ್ಷನಿಗೆ ಹಾಕೋದು. ಏನು ಹಾಕೋದು? ಫ್ರ್ಯಾಕ್ಷನಿಗೆ. ಏನಮ್ಮ? 3xy ಸ್ಕ್ವೇರ್ಡ್ z ಸ್ಕ್ವೇರ್ಡು ಸರಿನಾ? ಎಸ್ ಸರ್. ಈಗ ನೋಡಿ ಇಲ್ಲಿ, ಈಗ ಪ್ಲಸ್ ಎಲ್ಲಿ ಹಾಕಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ, ಅದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈಗ ಪ್ಲಸ್ ಎಲ್ಲಿ ಹಾಕ್ಬೇಕು ಹೇಳಿ? ಈಗ ಡಿವಿಷನ್ ಮಾಡ್ತಾ ಇರೋದ್ರಿಂದ ಫ್ರ್ಯಾಕ್ಷನ್ ಬರ್ತಾ ಇದೆ, ಅಲ್ಲಿಗೆ ಹಾಕಬೇಕು. ಅಂದರೆ ಈ ಫ್ರ್ಯಾಕ್ಷನನ್ನು ಇನ್ನೊಂದು ಫ್ರ್ಯಾಕ್ಷನಿಗೆ ಸೇರಿಸ್ತಾ ಇದ್ದೀನಿ ಅಂತ. ದಟ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನು ಬರ್ಕೊಳ್ಳೋದು? 2xy z ಕ್ಯೂಬ್ ಡಿವೈಡೆಡ್ ಬೈ 4xy ಮೈನಸ್ ಹಾಕ್ಬಿಟ್ಟು 3xy ಸ್ಕ್ವೇರ್ಡ್ z ಸ್ಕ್ವೇರ್ಡ್ ಡಿವೈಡೆಡ್ ಬೈ. ಸೊ ಇದು ಒಂದೇ ಟರ್ಮ್ ಇದ್ದಾಗ ಈ ಮೈನಸ್ನ ಫ್ರ್ಯಾಕ್ಷನ್ಗೆ ಹಾಕ್ಕೊಂಡ್ಬಿಡ್ಬೋದು. ಯಾಕೆಂದರೆ ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮಾಡಿದ್ರೆ ಮೈನಸ್ ಬರ್ತಿತ್ತು. ಪ್ಲಸ್ 4xy ಕೊಡೋದ್ರ ಬದಲು ಮೈನಸ್ 4xy ಕೊಟ್ಬಿಟ್ರೆ ಮೈನಸ್ 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 ಅಂತ ಗೊತ್ತಾಯ್ತಾ? ಇವಾಗ 4xy ಬದಲು ಮೈನಸ್ ಕೊಟ್ಬಿಟ್ರೆ ಏನು ಮಾಡೋದು ಹೇಳಿ? ಎಲ್ಲ ಕಡೆಗೂ ಮೈನಸ್ ಹಾಕಬೇಕು. ಬಟ್ ಈ ಮೈನಸ್ ಯಾರು? ಈ ಮೈನಸ್ ಯಾರು? ಈ ಮೈನಸ್ಸು ನ್ಯೂಮರೇಟ್ರಲ್ಲಿ ಇದ್ದಿದ್ದರಿಂದ ಫ್ರ್ಯಾಕ್ಷನಿಗೆ ಬರುತ್ತೆ. ಎಲ್ಲಿ ಬರುತ್ತದು? ಫ್ರ್ಯಾಕ್ಷನ್. ಈ ಮೈನಸ್ ಯಾವುದು? ಕೊಟ್ಟಿರೋ ಟರ್ಮ್ದು. ಗೊತ್ತಾಯ್ತಾ ಇವಾಗ? ದಟ್ ಈಸ್ ಇಂಪಾರ್ಟೆಂಟ್. ಸೊ ಈಗ ನೋಡಿ ಇವಾಗ, ಸೊ ಇಲ್ಲಿ ಫಸ್ಟದನ್ನ ಪ್ಲಸ್ ಬೈ ಮೈನಸ್ ಏನಾಗುತ್ತೆ? 3/4 ಅಂದರೆ 3/4 ಉಳಿಯುತ್ತೆ. 3/4 ಅಂದರೆ 3/4 ಉಳಿಯುತ್ತೆ. ಎಕ್ಸ್ ಕ್ಯೂಬ್ಡನ್ನು 3 ಹೊಡೆದಾಕಿದ್ರೆ ಎಷ್ಟು ಬರಿಬೇಕೀಗ? 2. ವೈಗೆ ವೈ ಸ್ಕ್ವೇರ್ಡ್ ಹೊಡೆದಾಕಿದ್ರೆ ಎಷ್ಟು ಬರಿಬೇಕು? ಸೊ ಅದು ಬರ್ಕೊಂಡ ತಕ್ಷಣ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ವೈ ಝೆಡ್ ಅಂತ ಬರೆಯುತ್ತೆ. ಎಕ್ಸ್ ಸ್ಕ್ವೇರ್ಡ್ ವೈ ಝೆಡ್. ನೆಕ್ಸ್ಟ್ ಈ ಪ್ಲಸ್ ಬರ್ಕೊಳ್ಳೋದು, ಬರ್ಕೊಂಡು ಬ್ರ್ಯಾಕೆಟ್ ಹಾಕೋಬೇಕು. ಯಾಕೆ? ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಏನಾಗುತ್ತೆ? ಮೈನಸ್. ಎರಡೆರಡ್ಲಿ ಅಂದರೆ ಎಷ್ಟು ಬಂತು? ಹಾಫ್ ಆಯಿತು. ನೆಕ್ಸ್ಟು ಎಕ್ಸ್ ಏನಾಯಿತು? ವೈ ಏನು ಉಳಿತು? ಈ ಥರ ಹಾಕೋದು. ನೆಕ್ಸ್ಟು ಇಲ್ಲಿ ಮೈನಸ್ ಹಾಕ್ಬಿಟ್ಟು ಬ್ರ್ಯಾಕೆಟ್ ಹಾಕಬೇಕು. ಯಾಕೆ ಈ ಬ್ರ್ಯಾಕೆಟ್ಗಳ ಕೆಲಸ ಶುರುವಾಯ್ತು ಹೇಳಿ? ನ್ಯೂಮರೇಟರ್ ಡಿನಾಮಿನೇಟರ್ ಸೈನ್ಗಳು ಬೇರೆ ಬೇರೆ ಇದೆ, ಮೈನಸ್ ಬರುತ್ತೆ. ಇದು ಫ್ರ್ಯಾಕ್ಷನ್ ಸೈನು, ಆಮೇಲೆ ಇದು ಡಿವಿಷನ್ ಸೈನು ಅಂತ. ಒಂದು ಫ್ರ್ಯಾಕ್ಷನ್ ಸೈನು, ಇನ್ನೊಂದು ಡಿವಿಷನ್ ಸೈನ್, ಆಮೇಲೆ ಎರಡನ್ನೂ ಗುಣಿಸೋದು. ನೆಕ್ಸ್ಟು ಇದೇನಾಗುತ್ತೆ ಹೇಳಿ? ಮೈನಸ್ 3/4. ಆಮೇಲೆ ಎಕ್ಸು ಹೊರಟೋಯ್ತು. ವೈ ಸ್ಕ್ವೇರ್ಡ್ ಹೋಗಿ ಎಷ್ಟು ಬರಿಬೇಕು? ಝೆಡ್ ಹಾಗೆ ಉಳಿತು. ಸೊ ಏನು ಬಂತು ಇವಾಗ? ವೈ ಝೆಡ್ ಸ್ಕ್ವೇರ್. ಈಗ ಫೈನಲ್ ಎಲ್ಲ ಮಲ್ಟಿಪ್ಲಿಕೇಶನ್ ಆಫ್ ಸೈನ್ ಆಫ್ ದಿ ಕೋಶೆಂಟ್ ಆ್ಯಂಡ್ ಫ್ರ್ಯಾಕ್ಷನ್ ಸೈನ್, ಅದನ್ನು ಗುಣಿಸೋದು ಇವಾಗ. ಇದು ಸೈನ್ ಆಫ್ ದಿ ಕೋಶೆಂಟ್, ಡಿವಿಷನ್ ಮಾಡಿದ್ರಿಂದ ಬಂದಿದ್ದು ಸೈನ್ ಅದು ಇಂಪಾರ್ಟೆಂಟು. ಸೊ ಈಗ ಬರೆಯೋದು ಮೈನಸ್ 3/4 ಎಕ್ಸ್ ಸ್ಕ್ವೇರ್ಡ್ ವೈ ಝೆಡ್ ಪ್ಲಸ್ ಇಂಟು ಮೈನಸ್ ಹಾಫ್ ಝೆಡ್ ಕ್ಯೂಬ್ ಮೈನಸ್ ಇಂಟು ಮೈನಸ್ 3/4 ವೈ ಝೆಡ್ ಸ್ಕ್ವೇರ್. ಗೊತ್ತಾಯ್ತಾ ಈಗ? ಸೊ ಲೆಕ್ಕ ಕೊಟ್ಟರೆ ಮಾಡ್ತೀರಾ? 12x ಸ್ಕ್ವೇರ್ಡ್ ಅಂತ ಈ ಥರ ಅವನಿಗೆ ಮನೆ ಕಟ್ಕೊಡೋದಕ್ಕೆ ಮುಂಚೆ ಆರ್ಡ್ರಲ್ಲಿ ರೆಡಿ ಇಟ್ಕೊಂಡು ಆಮೇಲೆ ಮನೆ ಕೊಟ್ಕೊಡ್ಬೇಕು. ಕೊಟ್ಟು ಈ ಥರ ಹಾಕೋದು. ಲಾಂಗ್ ಡಿವಿಷನ್ ಅಂದರೆ ಯಾವಾಗಲೂ ಅಷ್ಟೇನೆ. ಇಲ್ಲಿ ಡಿವಿಡೆಂಡು, ಇಲ್ಲಿ ಡಿವಿಸರು. 2a ಮೈನಸ್ 4x, 2a ಮೈನಸ್ 4x. ಅಲ್ಲಿ ನೀವು ಡಿವೈಡ್ ಮಾಡಬೇಕಾದ್ರೆ ಹೈಯೆಸ್ಟ್ ಪವರ್ ಡಿಜಿಟ್ಟು ಇನ್ ಡಿವಿಡೆಂಡ್, ಹೈಯೆಸ್ಟ್ ಪವರ್ ಡಿಜಿಟ್ ಇನ್ ಡಿವಿಸರ್ ನೋಡಿ ಟ್ರಯಲ್ ಕೋಶೆಂಟ್ ಕಂಡುಹಿಡಿತಾ ಇದ್ರಿ. ಹೌದಾ? ಇಲ್ಲೂ ಆ ಥರ ಏನು ಮಾಡಬೇಕು? ಈ ಟ್ರಯಲ್ ಕೋಶೆಂಟ್ಸ್ನ ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ. ಟ್ರಯಲ್ ಕೋಶೆಂಟ್ಸ್ ಇಲ್ಲಿ ಹಾಕ್ಕೊಂಡು ಫಸ್ಟು
ಏನು ಮಾಡಬೇಕು? ಡಿವಿಡೆಂಡ್ದು ಹೈಯೆಸ್ಟ್ ಪವರ್ ಟರ್ಮ್ ಎಷ್ಟು ಹೇಳಿ? ಡಿವಿಸರ್ದು ಹೈಯೆಸ್ಟ್ ಪವರ್ ಟರ್ಮ್ ಎಷ್ಟು ಹೇಳಿ? ಇದ್ರ ಡಿವಿಷನ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಡೆಂಡ್ ಡಿವೈಡೆಡ್ ಬೈ ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಸರ್. ಸೊ ಇದೇನಿದು? ಹೈಯೆಸ್ಟ್ ಪವರ್. ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಎರಡೂ ಇದ್ದಾಗ ಫಸ್ಟ್ ಟರ್ಮ್ ಅಂತ ಅಂದ್ಕೊಳ್ಳೋದು. ಅವಾಗೇನು ಅಂದ್ಕೊಳ್ಳೋದು? ಫಸ್ಟ್ ಟರ್ಮ್. ಇಲ್ಲಾಂದರೆ ಹೈಯೆಸ್ಟ್ ಪವರ್ ಟರ್ಮ್. ಬೋತ್ ಮೀನ್ ದಿ ಸೇಮ್. ಬಟ್ ಫಸ್ಟ್ ಟರ್ಮ್ ಅಂತ ಬರ್ಕೋಬೇಕಾದ್ರೆ ಆರ್ಡರ್ ಬರ್ಕೊಂಡಿರ್ಬೇಕು ನಾವು. ವಿ ಶುಡ್ ಹ್ಯಾವ್ ರಿಟರ್ನ್ ಇಟ್ ಇನ್ ದಿ ಆರ್ಡರ್. ಸೊ ಹೈಯೆಸ್ಟ್ ಪವರ್ ಟರ್ಮ್ ಎರಡೂ. ಇದು ಡಿವಿಡೆಂಡು, ಇದು ಡಿವಿಸನ್. ಈಗ ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಸೊ 6A ಅನ್ನೋನು ಟ್ರಯಲ್ ಕೋಷೆಂಟ್ನ ಇಲ್ಲಿ ಬರ್ಕೋಬೇಕು. 6A ಅನ್ನೋದನ್ನು ಟ್ರಯಲ್ ಕೋಷೆಂಟಲ್ಲಿ ಬರ್ಕೊಂಡು ಅವಾಗ ಮಾಡ್ದಂಗೆ ಇದನ್ನು ಗುಣಿಸ್ಬೇಕು. ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ ದಿಸ್. ನೋಡಿದ್ರೆ ಯಾಕೆ ಮಲ್ಟಿಪ್ಲಿಕೇಶನ್ ಇಂಪಾರ್ಟೆಂಟು ಅಂತ? ಈಗೇನು ಮಾಡಬೇಕು? 6A ಇಂಟು 2A ಮೈನಸ್ 4x. ಟೈಮ್ ಉಳಿಬೇಕಲ್ಲ, ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಲ್ಲ ನಾವು. ಹಾಗಾಗಿ ಈ ಟರ್ಮ್ ಗುಣಿಸ್ಕೊಂಡ್ರೆ ಏನು ಟರ್ಮ್ ಬರುತ್ತೆ? A ಇಂಟು A ಸ್ಕ್ವೇರ್ಡ್ ಬರುತ್ತೆ. ಸಾಮಾನ್ಯ ಫಸ್ಟ್ ಟರ್ಮ್ ಹೇಗಿರುತ್ತೆ ಅಂತಂದರೆ ಗುಣಿಸಿದ್ರೆ ಈ ಫಸ್ಟ್ ಟರ್ಮೇ ಬರೋಂಗಿರುತ್ತೆ. ಹೌದಾ? ಯಾಕೆ? ಅದರಿಂದ ಡಿವೈಡ್ ಮಾಡೇ ಮಾಡ್ಕೊಂಡಿದ್ದೀವಲ್ಲ. ಸೊ ಏನು ಬರುತ್ತೆ ಇವಾಗ ನೋಡಿ ಇಲ್ಲಿ? 12A ಸ್ಕ್ವೇರ್ಡ್, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಏನು ಟರ್ಮು? AX ಅನ್ನೋ ಟರ್ಮ್ ಬರುತ್ತೆ. ಹೌದಾ? ಸೊ AX ಕೆಳಗೆ ಬರ್ಕೊಳ್ಳೋದು. ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇಂಟು 4 A ಇಂಟು X. ಈಗೇನು ಮಾಡ್ಬೇಕು ನಾನು? ಇದನ್ನು ಕಳಿಬೇಕಲ್ವಾ? ಸೊ ಅದಕ್ಕೆ ಏನು ಮಾಡ್ಬೇಕು? ಕಳಿಬೇಕಾದ್ರೆ ಏನು ಹೇಳಿದ್ದೆ? ಸಬ್ಟ್ರಾಕ್ಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಮಾಡ್ಬೇಕಾದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು. ಸೊ ನೋಡಿ ಇವಾಗ ಎಷ್ಟೊಂದು ಕೆಲಸ ಬಂತು. ಗುಣಿಸೋದು ಬಂತು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಸಬ್ಟ್ರಾಕ್ಷನ್ ಮಾಡೋದು ಬಂತು. ಸೊ ಅದಕ್ಕೆ ಅವೆಲ್ಲ ಬರಬೇಕು. ಈಗ 12A ಸ್ಕ್ವೇರ್ಡ್ ಮೈನಸ್ 12A ಸ್ಕ್ವೇರ್ಡ್ ಅಂದರೆ, ಸೊ ಇಲ್ಲಿ ಕರೆಕ್ಟಾಗಿ ಕಂಡುಹಿಡ್ಕೊಂಡಿದ್ರೆ ಅವ್ರು ಯಾವಾಗಲೂ ಕ್ಯಾನ್ಸಲ್ ಆಗ್ತಾರೆ. ಈಗ ಒಂದು -7, ಇನ್ನೊಂದು +24. ಏನು ಮಾಡಬೇಕು? ಒಂದರಲ್ಲಿ ಇನ್ನೊಂದು ಕಳಿಬೇಕು. 24ರಲ್ಲಿ 7 ಹೋದರೆ 17. 17ಕ್ಕೆ ಪ್ಲಸ್ ಹಾಕಬೇಕಾ ಮೈನಸ್ ಹಾಕಬೇಕಾ? ಇದು ಸರಿಯಾಗಿ ಮಾಡಿದ್ದೀನ ನಾನು? 7AX 2A ಅಂತಲೇ ಇದೆ. ಇರಲಿ, ಪರವಾಗಿಲ್ಲ. 6 4 24, 6A ಬಂದಿದೆ. ಓಕೆ, 17AX ಅಂತಾಯಿತು. 17AX ಅಂತಾಯಿತು. ಸೊ ಈಗ ನೆಕ್ಸ್ಟ್ 17AX ಆದಮೇಲೆ ಏನು ಉಳಿಸ್ಕೋಬೇಕು ನಾನು? ಎಂಥ 12x ಸ್ಕ್ವೇರ್ಡು? ಇಲ್ಲೇನೋ ಸ್ವಲ್ಪ ಮಿಸ್ಟೇಕ್ ಇದೆ ಇಲ್ಲಿ. ಇದು 12AX ಮೈನಸ್, ಈ ಪುಸ್ತಕದಲ್ಲಿ ಪ್ರಿಂಟ್ ಮಿಸ್ಟೇಕ್ಸ್ ತುಂಬ ಇದೆಯಮ್ಮ. ಯಾಕೆಂತಂದರೆ ನಾವು ಮುಂಚೆ ಮಾಡಿಲ್ಲದೆ ಹೋದ್ರೆ 12AX ಸ್ಕ್ವೇರ್ಡ್ ಮೈನಸ್ 7AX. ಇದನ್ನು ಯಾಕೆ ಅಂತಂತಂದರೆ ಇದು ಪ್ರಾಬಬ್ಲಿ 8AX ಇರಬೇಕಾಗಿತ್ತೋ ಏನೋ. ಇದು ಬಂದೆ, ಒಂದು ನಿಮಿಷ ತಡೀರಿ ಮಕ್ಕಳ. ನಾನೀಗ ತೊಗೊಂಡಿರೋ ಲೆಕ್ಕ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಬಂದಿದೆ. ಯಾಕೆಂತಂದರೆ ಕರೆಕ್ಟ್ ಫ್ಯಾಕ್ಟರ್ಸ್ ಬರಬೇಕದು. ಒಂದೇ ಒಂದು ನಿಮಿಷ ತಡೀರಿ. ಅನ್ಫಾರ್ಚುನೇಟ್ಲಿ ನಾನು ಸೆಲೆಕ್ಟ್ ಮಾಡಿದ ಪ್ರಾಬ್ಲಮ್ಮು ಈ ಬುಕ್ದು ಇದೊಂದೇ ನನಗೆ ಭಾಳ ಬೇಜಾರು. ನಾನು ಕರೆಕ್ಟ್ ಮಾಡ್ತೀನಿ ಒಂದೇ ಇಲ್ಲಿ. ಸೊ ನಾವು ಫಸ್ಟ್ 6A ಅಂತ ಬಂತಲ್ಲ, ಎಷ್ಟಾಯ್ತು ಇವಾಗಿದು? 12A ಸ್ಕ್ವೇರ್ಡ್. 12A ಸ್ಕ್ವೇರ್ಡ್ ಅಂತ ಹಾಕ್ಕೊಂಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್, ಇದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೇಕು ನಾನಿಲ್ಲಿ. ಇದು 8AX ಮೈನಸ್ 32X ಸ್ಕ್ವೇರ್ಡ್ ಅಂತ. ಓಕೆ, ಸೊ ಮೈನಸ್ 6 4 24AX ಡಿವೈಡೆಡ್ ಬೈ, ನೋಡಿ ಇಲ್ಲಿ ಮೈನಸ್ ಆಯಿತು, ಇಲ್ಲಿ ಪ್ಲಸ್ ಆಯಿತು. ನೋಡಿದ್ರಾ ನಮ್ಮ ಸ್ಯಾಮ್ಸಂಗ್ ಅವರು ಪೆನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಈ ಪೆನ್ ಇಟ್ಕೊಂಡು ಬರೆದ್ರೆ ಇಲ್ಲಿ ಬರ್ಕೋತಾ ಇದೆ ಅದು. ಇಟ್ ಈಸ್ ವರ್ಕಿಂಗ್ ಆನ್ ಮೈ ವ್ಯಾಕಮ್ ಟ್ಯಾಬ್ಲೆಟ್ ಆಲ್ಸೋ. ನನಗೆ ಗೊತ್ತಾಗಿಲ್ಲ, ಅದರಲ್ಲೇ ಬರಿತಾ ಇದ್ದೀನಿ. ವಾವ್, ವೆರಿ ಗುಡ್. ಯಾಕೆಂದರೆ ಇವರಿಂದನೇ ಕಾಪಿ ರೈಟ್ ತೊಗೊಂಡಿರೋದು. ಓಕೆ, ಸೊ ನಾವು ಈಗ ನೋಡಿ 12 ಕ್ಯಾನ್ಸಲ್ ಆಯಿತು. ಈಗ ಎಷ್ಟು ಬರುತ್ತೆ ಹೇಳಿ? ಇದು ಎಷ್ಟು ಬರುತ್ತೆ? 16 ಏನು ಬರುತ್ತೆ? 16. ಓಕೆ,
ಆಮೇಲೆ ಏನು ಮಾಡ್ಬೇಕು ಹೇಳಿ, ಇವ್ರನ್ನ ಇಳಿಸ್ಕೋಬೇಕು. ಹೆಂಗೆ ಇಳಿಸ್ಕೋಬೇಕು? ಓಕೆ, ಇವರು ನ್ಯೂ ಡಿವಿಡೆಂಡ್ ಅಂತ. ಏನಿವರು? ನ್ಯೂ ಡಿವಿಡೆಂಡ್. ಸೊ ನ್ಯೂ ಡಿವಿಡೆಂಡ್ ಬಂತಲ್ಲ, ಇವರಲ್ಲಿ ಹೈಯೆಸ್ಟ್ ಪವರ್ ಟರ್ಮ್ ಯಾರು ಹೇಳಿ? ಈಗ ಹೈಯೆಸ್ಟ್ ಪವರ್ ಅಂದರೆ ಯಾರು? ಲೀಡ್ ಆಲ್ಫಾಬೆಟ್ದು. ಲೀಡ್ ಆಲ್ಫಾಬೆಟ್ ಯಾರು? ಎ. ಅದಕ್ಕೋಸ್ಕರ ಯಾವಾಗಲೂ ಅರೇಂಜ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಟರ್ಮ್ ಅನ್ನೋದು ಯಾರು ಅನ್ನೋದು. ಸೊ ಅರೇಂಜ್ ಮಾಡ್ಕೊಳ್ದಿದ್ರೆ ಲೆಕ್ಕ ಸತ್ತೋಗುತ್ತೆ. ನೆಕ್ಸ್ಟು ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಸರ್ ಯಾರು ಹೇಳಿ? 2a. ಸೊ ಎಷ್ಟು ಬರುತ್ತೆ ಇವಾಗ? ಎಂಥ 8x ಬಂತು? ಸೊ ಅವರನ್ನು ಇಲ್ಲಿ ಬರೆಯೋದು ಪ್ಲಸ್ 8x ಅಂತ. ಏನಾಯ್ತು ಇವಾಗ? ಪ್ಲಸ್ 8x. ಸೊ ನಾವು ಯು ಹ್ಯಾವ್ ಫೌಂಡ್ ದಿ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶೆಂಟ್ ಎಕ್ಸ್ಪ್ರೆಷನ್. ಸೆಕೆಂಡ್ ಟರ್ಮ್ ಆಫ್ ದಿ ಕೋಶೆಂಟ್ ಎಕ್ಸ್ಪ್ರೆಷನ್. ಇವರಿಂದನೂ ಮತ್ತೆ ಮಲ್ಟಿಪ್ಲೈ ಮಾಡಬೇಕು. ಇವರಿಂದನೂ ಮಲ್ಟಿಪ್ಲೈ ಮಾಡೋದು ಇವಾಗ. ನೋಡಿ ಇಲ್ಲಿ 8 × 2 16ax. ಪ್ಲಸ್ ಬಂತಾ ಮೈನಸ್ ಬಂತಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ 8 4. ಸೊ ಈಗ ಏನು ಬಂತು ಇವಾಗ? 16 ಮೈನಸ್ ಇದು ಮೈನಸ್ ಆಗುತ್ತೆ. ಇಲ್ಲೇನಾಗುತ್ತೆ? ಏನಾಯ್ತು ಇವಾಗ? ಅಂದರೆ ಯು ಕ್ಯಾನ್ ಡಿವೈಡ್ ದಿಸ್ ಎಕ್ಸ್ಪ್ರೆಷನ್ ಎಕ್ಸಾಕ್ಟ್ಲಿ ಬೈ ದಿ ಅದರ್ ಎಕ್ಸ್ಪ್ರೆಷನ್ ಅಂತ. ರಿಮೈಂಡರ್ 0 ಬಂದರೆ ಎಕ್ಸಾಕ್ಟ್ ಡಿವಿಷನ್ ಅಂತ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ತಿಳ್ಕೊಳ್ಳಿ. ದೇರ್ ಫಾರ್ 12a² ಮೈನಸ್ 8ax ಮೈನಸ್ 32x² ಅನ್ನೋ ಎಕ್ಸ್ಪ್ರೆಷನ್ನಲ್ಲಿ ನೋಡಿ, ಇಲ್ಲಿ 2a ಮೈನಸ್ 4x ಅನ್ನೋದು ಒಂದು ಡಿವಿಸರ್ ಇದ್ರೆ ಅಂದರೆ ಒಂದು ಫ್ಯಾಕ್ಟರು, ಇನ್ನೊಬ್ಬರು 6a ಪ್ಲಸ್ 8x ಅಂತ. ನೋಡಿ, ಇದು ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್ ಅನ್ನೋದು. ಸೊ ಇದರಿಂದ ವೆರಿಫೈ ಮಾಡ್ಕೊಂಡ್ಬರ್ಬೇಕು. ಅಂದರೆ 2a ಮೈನಸ್ 4x 6a ಪ್ಲಸ್ 8x ಗುಣಿಸಿದ್ರೆ ನನಗೆ ಐ ಶುಡ್ ಗೆಟ್. ಆ್ಯಂಡ್ ದಿಸ್ ಈಸ್ ಎನ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಬಿಕಾಸ್ ಮುಂದೆ ಫ್ಯಾಕ್ಟ್ರೈಸೇಷನ್ ಅಂತ ಬರುತ್ತೆ. ಏನು ಬರುತ್ತೆ? HCF ಎಲ್ಲ ಕಂಡುಹಿಡಿಯೋದು ದೊಡ್ಡ ದೊಡ್ಡ ಲೆಕ್ಕಕ್ಕೆಲ್ಲ ಬರುತ್ತೆ. ಆವಾಗ ಲಾಂಗ್ ಡಿವಿಷನ್ ಫಸ್ಟ್ ಗೊತ್ತಿರಬೇಕು. ಆ್ಯಂಡ್ ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ಇನ್ ಅರಿಥಮೆಟಿಕ್ ಹೌ ಲಾಂಗ್ ಡಿವಿಷನ್ ಹೆಲ್ಪ್ಸ್ ಯು ಫೈಂಡ್ HCF ಬೈ ದಿ ಕ್ವಿಕ್ ಮೆಥಡ್. ಹೌದಾ? ಆಲ್ಜಿಬ್ರಾದಲ್ಲಿ ಆ ಲೆವೆಲ್ ಪ್ರಾಬ್ಲಮಿಗೆ ತೊಗೊಂಡೋಗೋಕ್ಕೆ ಟೈಮ್ ಇಲ್ಲ. ಬಟ್ ಜಸ್ಟ್ ಬೈ ದಿ ಸೇಮ್ ಪ್ರೊಸೀಜರ್ ಲಾಂಗ್ ಡಿವಿಷನಲ್ಲಿ ಡಿವಿಷನ್ ಮಾಡೋದು ಕಲ್ತ್ಕೋಬೇಕು. ಗೊತ್ತಾಯ್ತಾ? ಸೊ ಈಗ ನೆಕ್ಸ್ಟು ಐ ವಿಲ್ ಶೋ ಯು ಅನದರ್ ಎಕ್ಸಾಂಪಲ್. ಬರ್ಕೋತೀರಾ? ಬೇಗ ಬರ್ಕೊಳ್ಳಿ. ಯಾಕೆಂದರೆ ನಿಮಗೆ ಊಟಕ್ಕೆ ಕಳಿಸೋದ್ರೊಳಗಡೆಗೆ ಇನ್ನೊಂದು ದೊಡ್ಡ ಲೆಕ್ಕ ತೋರಿಸ್ಬೇಕು ನಾನು. ಇದಕ್ಕೆ ಆನ್ಸರ್ ಇಡಬೇಕಾಗಿರೋದು ಇಷ್ಟೇನೇ. ಹೇಳಿ ಆನ್ಸರ್ ಏನು ಇಡಬೇಕು? ಕೋಶೆಂಟು. ಆನ್ಸರ್ ಇಸ್ಕೊಂಡು ಎಷ್ಟು ಹೇಳಿ? ಅದು ಆನ್ಸರು. ನಾನು ಸುಮ್ಮನೆ ನಿಮಗೆ ಅದು ವೆರಿಫಿಕೇಷನ್ ಮಾಡೋಕ್ಕೆ ಇದು ಗೊತ್ತಿರಬೇಕು ಅನ್ನೋದಕ್ಕೆ ಹೇಳ್ತೀನಿ. ಇದು ಯಾವಾಗಲೂ. ಆ್ಯಂಡ್ ದಿಸ್ ಆಲ್ಸೋ ಲೀಡ್ಸ್ ಯು ಟು ದಿ ಐಡಿಯಾ ಆಫ್ ಫ್ಯಾಕ್ಟರ್ಸ್, ಹೌ ಟು ಫೈಂಡ್ ದಿ ಅದರ್ ಫ್ಯಾಕ್ಟರ್ ಅಂತ. ನಂಗೆ ಇದರಲ್ಲಿ ಲೆಕ್ಕ ಹಾಕ್ಕೊಳ್ಳೋಕ್ಕೆ ಹೆದರಿಕೆ, ಎಲ್ಲಿ ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ಪ್ರಿಂಟಿಂಗು ಅಂಥೇಳಿ.
ಇಲ್ಲ, ನಾನು ಒಂದು ಸ್ವಲ್ಪ ದೊಡ್ಡಗಿರೋ ಲೆಕ್ಕನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅವನದು ಎಕ್ಸರ್ಸೈಸ್ದೇ ಪ್ರಾಬ್ಲಮ್ ಇದ್ದರೆ ಅದನ್ನೇ ಕಾಪಿ ಮಾಡ್ಕೊತೀನಿ. ಆಯಿತಾ? ಓಕೆ. ಸೊ ನಾವು I will show you one problem, assuming that this fellow's printing is not mistake. So sample 2 ಇದೇನು ಅಂದರೆ ಲೆಕ್ಕ ಉದ್ದ ಜಾಸ್ತಿ ಆದರೂ ಪ್ರೊಸೀಜರ್ ಅದೇನೇ ಅಂತ. ಓಕೆ, ನಂಬರ್ ಆಫ್ ಟರ್ಮ್ಸ್ ಡಿವೈಡ್ 1 2 3 4 5 6 4x cube minus x to the power of 4 plus 6x to the power of 5 minus 15 minus x minus 5x squared. 1 2 3 4 5 6 x to the power of 5 x to the power of 4 x cube x squared x constant by 3 plus 2x squared minus x. ಸೊ ನಾಳೆ ಎಕ್ಸಾಮ್ಗೆ ಡಿವಿಷನ್ ಪ್ರಾಬ್ಲಮ್ ಅನ್ಸುತ್ತೆ, ನೀವು ಮಾಡಿ ಚೆಕ್ ಮಾಡಿಬಿಟ್ಟೇ ಕೊಡಿ. ಇದು ನೋಡಿ, ಬುಕ್ಕು ಸ್ವಲ್ಪ ಪ್ರಿಂಟಿಂಗು ಪ್ರಾಬ್ಲಮ್. ಬರ್ಕೊಂಡ್ರೆ ಲೆಕ್ಕ ಏನು ಮಾಡ್ಕೋಬೇಕು ಹೇಳಿ? ಫಸ್ಟು ಗೊಣಗೋದು ನಿಲ್ಲಿಸ್ಬೇಕು. ನನ್ನ ಕನ್ನಡ ಅರ್ಥ ಆಗಲ್ವೋ, ಅವ್ರಿಗೆ ಕಿವಿ ಕೇಳಿಸಲ್ವೋ? ಸೈಲೆನ್ಸ್ ಅಂತಂದರೆ ನನಗೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ ಅಂತೇಳ್ಬಿಟ್ಟು ನಾ ಶುರು ಮಾಡಿದ ತಕ್ಷಣ ನೀವು ಸೈಲೆಂಟಾಗಿ ನನ್ನ ಕಡೆಗೆ ಗಮನ ಹರಿಸ್ಬೇಕು, ಬೋರ್ಡ್ ಕಡೆಗೆ ನೋಡ್ತಾ ಇರಬೇಕು. ಸಿ ಆ್ಯಸ್ ಐ ಹ್ಯಾಡ್ ಟೋಲ್ಡ್ ಯು, ಡಿವಿಷನ್ ಮಾಡೋಕ್ಕೆ ಮುಂಚೆ ಡಿವಿಸರು ಡಿವಿಡೆಂಡ್ನ ಒಂದು ಆರ್ಡ್ರಲ್ಲಿ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ಸುಖ, ಯಾಕೆ ಅಂದರೆ ಒಂದೇ ಲೆಟರ್ ಇದೆ. ಏನಿದೆ ಹೇಳಿ? ದೇರ್ ಇಸ್ ಓನ್ಲಿ ಒನ್ ಲೆಟರ್. ಸೊ ಲೀಡ್ ಆಲ್ಫಬೆಟ್ಟು, ಅದನ್ನು ಡಿಸೆಂಡಿಂಗು, ಫಾಲೋಯಿಂಗ್ ಆಲ್ಫಬೆಟ್, ಅಸೆಂಡಿಂಗು ಅದು ಬೇಕಾಗಿಲ್ಲ. ಓಕೆ, ಒಂದೇ ಆಲ್ಫಬೆಟ್. ಯಾರಿದ್ದಾರೆ? ಎಕ್ಸ್ ಇದೆ. ಸೊ ಇಲ್ಲಿ ನಾನು ಫಸ್ಟು ಕೆಲಸ ಮಾಡೋಕ್ಕೋಸ್ಕರ ಈ ಥರ ಒಂದು ಏನು ಫ್ರೇಮ್ ಹಾಕ್ಕೋತೀನಿ, ಡಿವಿಡೆಂಡು ಡಿವಿಸರು ಒಂದು ಕಡೆಯಿಂದ ಬರ್ಕೊಂಬರೋದು. ಫಸ್ಟ್ ಡಿವಿಡೆಂಡು ಭಾಳ, ಡಿವಿಸರ್ ಕ್ವಿಕ್ಕು. ಏನಿದೆ ಹೇಳಿ ಇಲ್ಲಿ? ಫಸ್ಟ್ ಎತ್ಕೊಳ್ತಾ ಕಾನ್ಸ್ಟೆಂಟ್ ಇದೆ, ಆಮೇಲೆ ಹೈಯೆಸ್ಟ್ ಪವರ್ ಟರ್ಮ್ ಇದೆ, ಆಮೇಲೆ ಇನ್ನೊಂದು ಲೋಯರ್ ಟರ್ಮ್ ಇದೆ. ಸೊ ನಾವು ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ. ಓಕೆ, ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ, ಡಿಸೆಂಡಿಂಗ್ ಆರ್ಡರ್ ಡಿಸೈಡ್ ಮಾಡೋದಾ, ಅಸೆಂಡಿಂಗ್ ಆರ್ಡರ್ ಡಿಸೈಡ್ ಮಾಡೋದಾ ಅಂತ ಒಂದು ಸತಿ ಬರುತ್ತೆ, ಹೌದಾ? ಸೊ ಯಾವಾಗಲೂ ಫಸ್ಟ್ ಟರ್ಮು ಅಂದರೆ ಈಗ ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಸರ್, ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಡೆಂಡು ನ್ಯೂಮರಿಕಲ್ ಕೋಎಫಿಷಿಯೆಂಟು ಎಕ್ಸಾಕ್ಟ್ ಡಿವಿಷನ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಏನು ಮಾಡಬೇಕು? ನ್ಯೂಮರಿಕಲ್ ಕೋಎಫಿಷಿಯೆಂಟು ಎಕ್ಸಾಕ್ಟ್ ಡಿವೈಡ್ ಆಗುತ್ತಾ ಅಂತ. ಒಂದು ಸತಿ ಆಗಲ್ಲ ಅಂಥವಾಗ ಕಾನ್ಸ್ಟೆಂಟ್ ಕೊಟ್ಟಿರ್ತಾರಲ್ಲ, ಕಾನ್ಸ್ಟೆಂಟು ಒಂದು ಸತಿ ಎಕ್ಸಾಕ್ಟ್ ಡಿವೈಡ್ ಆಗೋಂಗಿರುತ್ತೆ, ಸರಿನಾ? ಸೊ ಫಸ್ಟ್ ಟರ್ಮ್ನ ಕಾನ್ಸ್ಟೆಂಟ್ ಇಟ್ಕೊಳ್ಳೋದು ಅಂದರೆ ಅಸೆಂಡಿಂಗ್ ಆರ್ಡ್ರು, ಅಥವಾ ಫಸ್ಟ್ ಟರ್ಮ್ ಹೈಯೆಸ್ಟ್ ಪವರ್ ಇಟ್ಕೊಳ್ಳೋದು ಅಂತಂದರೆ ಡಿಸೆಂಡಿಂಗ್ ಆರ್ಡ್ರ್. ಸೊ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ ಈ ಚೆಕ್ ಮಾಡಿಕೊಂಡು ಕನ್ವೀನಿಯೆಂಟಾಗೆ ಡಿಸೆಂಡಿಂಗ್ ಆರ್ ಅಸೆಂಡಿಂಗ್ ಥರ ಮಾಡೋದು. ಅಸೆಂಡಿಂಗ್ ಆರ್ಡರು ಡಿಸೆಂಡಿಂಗ್ ಆರ್ಡರ್ ಎರಡರೂ ಪಾಸಿಬಲ್ ಇದೆ ಈ ಕೇಸಲ್ಲಿ.
ಆ ಥರ ಇದ್ದಾಗ ಫಸ್ಟ್ ಪ್ರಿಫರೆನ್ಸು ಡಿಸೆಂಡಿಂಗ್ ಆರ್ಡರ್ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ಸೊ ಈಗ ಡಿಸೆಂಡಿಂಗ್ ಆರ್ಡ್ರಲ್ಲಿ ಡಿವಿಸರ್ ಹೆಂಗೆ ಬರ್ಕೋಬೇಕು ಹೇಳಿ? ಫಸ್ಟ್ ಯಾರು? ಡಿಸೆಂಡಿಂಗ್ ಆರ್ಡರ್ ಬರೆದ್ರೆ ಹೈಯೆಸ್ಟ್ ಪವರ್ ಟರ್ಮ್ ಯಾರಿದ್ದಾರೆ? ಸೊ 2x², ಆಮೇಲೆ ಅಲ್ಲಲ್ಲ 2x² ಆದಮೇಲೆ ಏನು ಬರೀಬೇಕು? -x, ಆಮೇಲೆ ಹಾಂ, ಇದು ದಿಸ್ ಈಸ್ ಡಿಸೆಂಡಿಂಗ್ ಆರ್ಡರ್ ಆಫ್ ಡಿವಿಸರ್. ಇದು ನಾ ಮಾತಾಡ್ಬೇಕಲ್ಲಿ ಹಿಂದೆ ಮಾತಾಡಬಾರ್ದು, ಕೇಳಿಸ್ಕೋಬೇಕು. ಇಲ್ಲರೆ ಎದ್ದೋಗ್ಬಿಡ್ತೀನಿ ನಾನು, ಇವಾಗ ನಿಲ್ಲಿಸ್ಬಿಡ್ತೀನಿ. ಕ್ಯಾಂಪು ನಿಲ್ಸೋದಾ? ಓಕೆ. ನೆಕ್ಸ್ಟ್ ಡಿವೈಡ್ ಅಂತಿದೆಯಲ್ಲ, ಡಿವಿಡೆಂಡು, ಅದನ್ನು ಏನು ಮಾಡ್ಬೇಕು ಹೇಳಿ? ಮತ್ತೆ ಸೇಮ್ ಆರ್ಡ್ರ್, ಡಿವಿಸರ್ ಏನು ಆರ್ಡ್ರ್ ಇದೆಯೋ ಹಂಗೆ ಡಿವಿಡೆಂಡ್ ಆರ್ಡ್ರಲ್ಲಿ ಬರ್ಕೋಬೇಕು. ಹೈಯೆಸ್ಟ್ ಪವರ್ ಟರ್ಮ್ ಎಷ್ಟು? 5. ನೆಕ್ಸ್ಟ್ ಯಾರು? ಮೈನಸ್. ನೆಕ್ಸ್ಟು ಆಮೇಲೆ ಸೊ ಇದು ಡಿಸೆಂಡಿಂಗ್ ಆರ್ಡರ್ ಆಫ್ ಡಿವಿಡೆಂಡ್ ಅಂತ ಆಯ್ತು. ಈಗ ಸೊ ಇದು ಫಸ್ಟ್ ಕೆಲಸ ಮಾಡ್ಕೋಬೇಕು, ಚೆಕ್ ಮಾಡಿ, ಸರಿನಾ? ಈಗ ನೋಡಿ, ಒಂದು ಕಡೆಯಿಂದ ಕ್ವಿಕ್ಕಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈ ಕಡೆ ಗೀಟ್ ಹಾಕ್ಕೊಳ್ಳೋದು, ಗೀಟ್ ಹಾಕ್ಕೊಂಡು ಟ್ರಯಲ್ ಕೋಶೆಂಟ್ಸ್ ಮಾಡೋದು. ಏನು ಮಾಡ್ಬೇಕು ಹೇಳಿ ಇಲ್ಲಿ? ಟ್ರಯಲ್ ಕೋಶೆಂಟ್ಸ್. ಸೊ ಫೈನಲ್ ಕೋಶೆಂಟಿನ ಟರ್ಮ್ ಬೈ ಟರ್ಮ್, ಆ ಟರ್ಮು ಹೆಂಗೆ ಬರುತ್ತೆ ಹೇಳಿ? ಇಟ್ ವಿಲ್ ಬಿ ಇನ್ ದಿ ಸೇಮ್ ಆರ್ಡರ್. ಅವಾಗ ಡಿಸೆಂಡಿಂಗ್ ಆರ್ಡ್ರಲ್ಲೇ ಬರುತ್ತೆ. ಓಕೆ, ಫೈನ್. ಸೊ ಎಷ್ಟು ಇವಾಗ ನೋಡಿ, 6x⁵ ಬೈ ಎಷ್ಟು? ಇದು ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಡೆಂಡು, ಇದು ಹೈಯೆಸ್ಟ್ ಪವರ್ ಟರ್ಮ್ ಆಫ್ ದಿ ಡಿವಿಸರು. ಸೊ ಎಷ್ಟು ಬಂತಿದು? 2 3 6 x³ ಬಂತು. ಎಷ್ಟು ಬಂತು? 3x³. ಸೊ 3x³ ಅಂತ ಇಲ್ಲಿ ಫಸ್ಟ್ ಟರ್ಮ್ ಬರ್ಕೊಂಡು ಇವರಿಂದ ಇವ್ರನ್ನ ಗುಣಿಸ್ಬೇಕು. ಸೊ ಫಸ್ಟ್ ಟರ್ಮ್ ಏನು ತೊಂದರೆ ಇಲ್ಲ, ಅದೇ ಬರುತ್ತೆ, 6x⁵ ಬರುತ್ತೆ. ಏನು ಮಾಡಿದ್ರೆ ಕಣ್ಣು ಮುಚ್ಕೊಂಡು ಬರ್ಕೋಬೋದು ಅದನ್ನು, ಯಾಕೆಂದರೆ ಅದರಿಂದನೇ ಬಂದಿರೋದು ಕೋಶೆಂಟು. ನೆಕ್ಸ್ಟ್ ಗುಣಿಸ್ಬೇಕು ಲೇನಿಗೆ, ಪ್ಲಸ್ ಇಂಟು ಮೈನಸ್, 3 × 1 3, x³ ಇಂಟು x. ನೆಕ್ಸ್ಟು ಪ್ಲಸ್ ಇಂಟು ಪ್ಲಸ್, 3 × 3 x³ ಇಂಟು 1. ನೋಡಿದ್ರಾ? ಆವಾಗ ಅದೇ ಆರ್ಡ್ರಲ್ಲಿ ಬರ್ತಾರೆ. ಇಲ್ಲದೆ ಹೋದರೆ ಯಾರ್ಯಾರೋ ಎಲ್ಲೆಲ್ಲೋ ಹೊಟ್ಟೋಗ್ತಾ ಇರ್ತಾರೆ. ಗೊತ್ತಾಯ್ತಾ? ದಟ್ ಈಸ್ ವೈ ಯು ಶುಡ್ ಆಲ್ವೇಸ್ ಫಸ್ಟ್ ಅರೇಂಜ್ ಇಟ್ ಇನ್ ದಿ ಆರ್ಡರ್. ಆಮೇಲೆ ಏನು ಮಾಡೋದು? ಕೆಳಗಡೆ ಅವ್ರದ್ದು ಸೈನ್ ಚೇಂಜ್ ಮಾಡೋದು. ಮೈನಸ್ಸು ಪ್ಲಸ್ಸು ಮೈನಸ್ಸು, ಪ್ಲಸ್ ಇದ್ದವನು ಮೈನಸ್ಸು, ಮೈನಸ್ ಇದ್ದವನು ಪ್ಲಸ್ಸು, ಪ್ಲಸ್ ಇದ್ದವನು ಮೈನಸ್. ಆಮೇಲೆ ಏನು ಮಾಡೋದು? ಆಲ್ಜಿಬ್ರೈಕ್ ಸಮ್ಮೇಷನ್. ಆಲ್ಜಿಬ್ರೈಕ್ ಸಮ್ಮೇಷನ್ ಅಂದರೆ ಏನದು? ಕೂಡೋದಿದ್ರೆ ಕೂಡೋದು, ಕಳೆದಿದ್ರೆ ಕಳೆಯೋದು. ಬೋತ್ ಸೇಮ್ ಸೈನ್ ಇದ್ದರೆ ಕೂಡ್ತೀರಾ, ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಕಳೀತೀರ. ದಟ್ ಈಸ್ ಆಲ್ಜಿಬ್ರೈಕ್ ಸಮ್ಮೇಷನ್. ಸೊ ಈಗ ಎಷ್ಟಿದು ಹೋಯಿತು? +3 - 1. ಇಲ್ಲಿ ಸಾಮಾನ್ಯ ಹುಡುಗರು -x⁵ 3 - 0 ಅಂತ ಇಟ್ಬಿಡ್ತಾರೆ. ಗೊತ್ತಾಯ್ತಾ? ಕೇರ್ಫುಲ್ಲಾಗಿರಬೇಕು. ಎಷ್ಟಿರತ್ತಿಲ್ಲಿ? 1. ಸೊ 3 - 1 2x⁴. ಆಮೇಲೆ ಏನು ಬರುತ್ತೆ ನೋಡಿ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಅದರಿಂದ ದೊಡ್ಡದು. -5. ಆಮೇಲೆ ಏನು ಮಾಡಬೇಕು? ಈ ಟರ್ಮ್ನ ಇಳಿಸ್ಕೋಬೇಕು. ಏನಿದು ಟರ್ಮು? ಸೊ ಇವರು ನ್ಯೂ ಡಿವಿಡೆಂಡು. ಏನು ಇವಾಗ ಇವರು? ನ್ಯೂ ಡಿವಿಡೆಂಡ್. ಈಗ ಮತ್ತೆ ಹೈಯೆಸ್ಟ್ ಪವರ್ ಟರ್ಮ್ ಯಾರು? ಕೆಳಗಡೆ ಯಾರು? ಅವ್ರು ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ. ದಟ್ ಫೆಲೋ ವಿಲ್ ರಿಮೈನ್ ದಿ ಸೇಮ್. ಬಟ್ ಹೈಯೆಸ್ಟ್ ಪವರ್ ಆಫ್ ದಿ ಡಿವಿಡೆಂಡ್ ಪ್ರತಿ ಸಲ ರೆಡ್ಯೂಸ್ ಆಗ್ತಾ ಹೋಗ್ತಾ ನೋಡಿ. x⁵ ಇದ್ದರೆ ಈಗ ಎಷ್ಟು ಬಂದಿದ್ದಾರೆ? x⁴ ಆಗಿದ್ದಾರೆ. ಓಕೆ, ಸೊ ಈಗ ಎಷ್ಟು ಬರುತ್ತೆ ಹೇಳಿ ಇದನ್ನು ಮಾಡಿದ್ರೆ? x² ಅಂದರೆ ಪ್ಲಸ್ಸಾ ಮೈನಸ್ಸಾ? ಸೊ ಪ್ಲಸ್ಸು ಎಷ್ಟಿದು? ಸೊ ನೌ ಯು ಹ್ಯಾವ್ ಗಾಟ್ ದಿ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶೆಂಟ್. ಯು ಹ್ಯಾವ್ ಗಾಟ್ ಸೆಕೆಂಡ್ ಟರ್ಮ್ ಆಫ್ ದಿ ಕೋಶೆಂಟ್. ಏನು ಮಾಡಬೇಕು ಇವಾಗ? ಇವರಿಂದ ಗುಣಿಸ್ಬೇಕೀಗ. ಮತ್ತೆ ಅವರಿಂದ ಗುಣಿಸ್ಬೇಕು. ಪ್ಲಸ್ ಅಂತ ಇದ್ದೀನಿ.
ಗುಣಿಸ್ಬೇಕು ಮತ್ತೆ. ಸೊ ಫಸ್ಟ್ ಟರ್ಮ್ ಏನು ತೊಂದರೆ ಇಲ್ಲ, ಹಾಗೆ ಇಟ್ಬಿಡೋದು. ಯಾಕೆ ಹೇಳಿ, ಅವರಿಂದನೇ ಬಂದಿರೋದು ಕೋಶಂಟು. ಎಕ್ಸ್ ಸ್ಕ್ವೇರ್ಡ್ ಇಂಟು 2x ಸ್ಕ್ವೇರ್ಡ್ 2x⁴ ಆಗುತ್ತೆ. ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಇಂಟು ಎಕ್ಸ್. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ 3 ಇಂಟು 1 ಎಕ್ಸ್ ಸ್ಕ್ವೇರ್ಡ್ ಇಂಟು 1 ಹಾಕ್ಬಿಟ್ಟು ಮತ್ತೆ ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್ಸು, ಪ್ಲಸ್ ಇದ್ದಿದ್ದು ಮುಗೀತು. ಈಗ ಮೈನಸ್ ಪ್ಲಸ್ ಇದೆ, ಏನು ಮಾಡಬೇಕು, ಕಳಿಬೇಕು. ಸೊ 5ರಲ್ಲಿ 1 ಕಳೆದ್ರೆ ಎಷ್ಟು ಬರುತ್ತೆ, 4. ಎಷ್ಟಕ್ಕೆ ಹಾಕ್ಬೇಕು ಸೈನು, ಯಾರು 4x³. ಆಮೇಲೆ ಎಷ್ಟು ಬರುತ್ತೀರೋ, ಇವರು ಮತ್ತೆ ನ್ಯೂ ಡಿವಿಡೆಂಡ್ ಆದರು. ಈಗ ಮತ್ತೆ ಹೈಯೆಸ್ಟ್ ಟರ್ಮ್ ಯಾರು, ನಾ ಸರಿಯಾಗಿ ಬರ್ಕೊಂಡ ತಪ್ಪು ಬರ್ಕೊಂಡ ನೋಡಿದ್ರಾ, ಇದೇ ಭಾಳ ಇಂಪಾರ್ಟೆಂಟು. ಎಷ್ಟವರು -4x³ ಅಂದರೆ ಅಲಾಂಗ್ ವಿತ್ ದಿ ಸೈನ್ ಬರ್ಕೋಬೇಕು ಡಿವಿಡೆಂಡ್ದು. ಹೈಯೆಸ್ಟ್ ಪವರ್ ಅಲಾಂಗ್ ವಿತ್ ದಿ ಏನಪ್ಪ ಮೈನಸ್ ಯಾವುದನ್ನು ಈಗ ಬೇಡ, ಈಗ ಇನ್ನೂ ಬೇಡ, ಇವಾಗ ಫಸ್ಟ್ ಅದು ಇರಲಿ. ಇವಾಗ ನ್ಯೂ ಡಿವಿಡೆಂಡ್ ಸರಿ ನ್ಯೂ ಡಿವಿಡೆಂಡ್ ಮಾಡ್ಕೋಬೇಕಲ್ವಾ ಜಾಣ್ರು ನೀವು. ನ್ಯೂ ಡಿವಿಡೆಂಡ್ ಯಾವಾಗ ಆಗ್ತಾರೆ ಅಂತಂದರೆ ಇದು ರಿಮೈಂಡ್ರ್ ಬಂದ ಮೇಲೆ ವೆರಿ ಕರೆಕ್ಟ್ ಇವ್ರನ್ನ ಇಳಿಸ್ಕೋಬೇಕು ಜಾಣ್ರು. ವೆರಿ ಹ್ಯಾಪಿ. ಈಗ ಡಿವಿಡೆಂಡ್ ರೆಡಿ ಆದ, ನೆಕ್ಸ್ಟ್ ಇಳಿಸ್ಕೊಂಡ್ಮೇಲೆ ಈಗ -4x³ ಡಿವೈಡೆಡ್ ಬೈ ಎಷ್ಟು. ಸೊ ಈಗ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ 2 4 ಎಕ್ಸ್ ಸ್ಕ್ವೇರ್ಡು ಹೋಯ್ತು. ಎಷ್ಟು ಬಂತು, -2. ಈಗ ಮತ್ತೆ ಇದರಿಂದ ಗುಣಿಸ್ಕೊಳ್ಳೋದು ಇವ್ರನ್ನ. ಸೊ ಫಸ್ಟ್ ಟರ್ಮ್ ಅವರೇ ಬಂದುಬಿಡ್ತಾರೆ, -4x³ ಅಂತಲೇ ಬರ್ತಾರೆ, ಹೌದಾ. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 x ಇಂಟು ಎಕ್ಸ್ x², ಆಯಿತಾ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6 x. ಮತ್ತೆ ಏನು ಮಾಡಬೇಕು, ಇವಾಗ ಪ್ಲಸ್ ಆಗಬೇಕು, ಇದು ಮೈನಸ್ ಆಗಬೇಕು, ಇದು ಪ್ಲಸ್ ಆಗಬೇಕು. ಈಗ ಹೋಗ್ತಾರೆ ಇವ್ರು ಯಾವಾಗಲೂ. ಈಗ ಎಷ್ಟು ಇವರು -10x², ಹೌದಾ. ಇವರು ಎಷ್ಟು ಪ್ಲಸ್ ಎಷ್ಟು, ಆಮೇಲೆ ಇವ್ರನ್ನ ಇಳಿಸ್ಕೋಬೇಕು. ಎಷ್ಟು ಇವರು, ನೆಕ್ಸ್ಟ್ ಯಾರು ಬಂದರು, ಎಷ್ಟು ಇವಾಗ ನೆಕ್ಸ್ಟು -10x² ಡಿವೈಡೆಡ್ ಬೈ ಅವರೇ ಯಾವಾಗಲೂ ಯಾರು 2x. ಸೊ ಪ್ಲಸ್ ಡಿವೈಡೆಡ್ ಬೈ x² ಈಕ್ವಲ್ಸ್ ಮೈನಸ್ ಬೈ ಪ್ಲಸ್ ಮೈನಸ್ 2 5 10 x² ಹೋಯ್ತು. ಅಲ್ಲಿಗೇನು ಇವಾಗ ಟ್ರಯಲ್ ಕೋಶನ್ ಟರ್ಮು -5. ಅವರಿಂದಾನೂ ಗುಣಿಸೋದು ಇವ್ರನ್ನ. ಆಮೇಲೆ ಸೊ ಈಗ ಫಸ್ಟ್ ಟರ್ಮ್ ಅವರೇ ಇರ್ತಾರಲ್ವ, -10x² ಇರುತ್ತೆ. ಆಮೇಲೆ ಮೈನಸ್ ಇಂಟು ಮೈನಸ್ 5x ಬಂತು, ಮೈನಸ್ ಇಂಟು ಪ್ಲಸ್ ಮೈನಸ್ 5 3 ಸೊ ಎಕ್ಸಾಕ್ಟ್ ಡಿವಿಷನ್ ಆಗಬೇಕಾದ್ರೆ ಲಾಸ್ಟ್ ಎಕ್ಸ್ಪ್ರೆಷನ್ನು ಸೇಮ್ ಸೈನ್ ಸೇಮ್ ಟರ್ಮ್ಸ್ ಬರುತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ಸು, ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್ ಆಗಿ ಏನಾಗ್ತಾರೆ, ಸೊ ಈಗ ಉತ್ತರ ಎಷ್ಟು ಹೇಳಿ ನೋಡಿ. ಇವರು ಕೋಶಂಟ್ 3x³ ಸೊ ಹೋಮ್ವರ್ಕ್ ಏನು ಅಂದರೆ ಇದನ್ನು ಇದರಿಂದ ಗುಣಿಸ್ಬಿಟ್ಟು ಇವರೇ ಬರ್ತಾರಾ ಅಂತ ಕಂಡುಹಿಡಿಯೋದು, ಗೊತ್ತಾಯ್ತಾ. ಸೊ ಅದು ಪ್ರಾಕ್ಟೀಸ್ ಮಾಡಬೇಕು. ದೇರ್ ಫಾರ್ ಆನ್ಸರ್ ಈಕ್ವಲ್ಸ್ 3x³ ಪ್ಲಸ್ x² 2x -5. Verify the answer.
ಸೊ ಈಗ ಹ್ಯಾವ್ ಯು ಅಂಡರ್ಸ್ಟುಡ್ ಹೌ ಟು ಪರ್ಫಾರ್ಮ್ ಲಾಂಗ್ ಡಿವಿಷನ್? ಲೆಕ್ಕ ಮಾಡ್ತೀರಾ? ಈಗ ಹೆಂಗೆ ಕೊಡೋದು, ತಪ್ಪಾಗತ್ತೋ ರೈಟ್ ಆಗುತ್ತೋ ಇವ್ರದ್ದು ಪ್ರಿಂಟೇ ಹೆದರಿಕೆ ನನಗೆ. ಹೆಂಗಿದ್ರು ಮೈಂಟರ್ಸ್ ಚೆಕ್ ಮಾಡ್ತಿರ್ತಾರಲ್ಲ, ಅವಾಗ ಚೆಕ್ ಮಾಡ್ಕೋತಾರೆ. ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಇವು 3 ಕರೆಕ್ಟ್ ಇದೆ ಸರ್. ಅದು 26, 27, 28. ಸಿ ಪೇಜ್ ನಂಬರ್ 44ಗೆ ಬನ್ನಿ. ಪೇಜ್ ನಂಬರ್ 44. ಪೇಜ್ ನಂಬರ್ 44ಅಲ್ಲಿ 26, 27, 28 ಟ್ರೈ ಮಾಡಿ. 26, 27, 28. ಓಕೆ ನೋಡಿ, 27 ಪ್ರಾಬ್ಲಮ್ಮು ಅವರನ್ನೇ ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಕಾನ್ಸ್ಟೆಂಟ್ಗಳು ಡಿವಿಸಿಬಲ್ ಆಗಿದೆ, ಅದೇ ಥರನೇ ಇಟ್ಕೊಂಡು ಮಾಡಿ. ಪ್ರೊಸೀಜರ್ ಸೇಮು ಅಷ್ಟೇ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಅಂತ ಮಾಡ್ಕೊಂಡು ಹೋಗೋದು. ಓಕೆ, ಅದು ಒಂದು ಲೆಕ್ಕ ಟ್ರೈ ಮಾಡಿ. ನೆಕ್ಸ್ಟು ಫ್ರ್ಯಾಕ್ಷನಲ್ ಕೋಎಫಿಷಿಯೆಂಟ್ ಬಂದಾಗಲೂ ಅಷ್ಟೇ, ಫ್ರ್ಯಾಕ್ಷನ್ಸು ಡಿವಿಸಿಬಲ್ ಆಗಿರುತ್ತೆ. ಏನು ಫ್ರ್ಯಾಕ್ಷನ್ ಬರುತ್ತೋ ಹಾಗೆ ಇಡಿ, ಪರವಾಗಿಲ್ಲ. ಓಕೆ, ಟ್ರೈ ಮಾಡಿ. ಬರದೇ ಇದ್ದರೆ ಆಮೇಲೆ ನೋಡೋಣ, ಒಂದು ಲೆಕ್ಕ ತೋರಿಸ್ತೀನಿ. ನೋಡಿ, ಪೇಜ್ ನಂಬರ್ 46ಗೆ ಬನ್ನಿ. ಸೊ ಇದಕ್ಕೆ ಮುಂಚೆ ಇನ್ನೊಂದು ಲೆಕ್ಕ ತೋರಿಸ್ಬಿಡ್ತೀನಿ ನಾನು, ಈ ಥರದ್ದೊಂದು. ಒನ್ ಮೋರ್ ಸ್ಯಾಂಪಲ್ ಐ ವಿಲ್ ಶೋ ಯು. ಕೆಲವು ಸತಿ ಏನಾಗುತ್ತೆ ಅಂದರೆ, ಟರ್ಮ್ ಎರಡೆರಡೆ ಇದ್ರೂ ಕೋಶಂಟ್ ಉದ್ದಕ್ಕೆ ಬರ್ತಾರೆ, ಅದಾಯ್ತಾ? ಓಕೆ, ಆ ಥರದ್ದು ಒಂದು ಲೆಕ್ಕ. a⁴ ಡಿವೈಡ್ a⁴ ಮೈನಸ್ b⁴ by a³ ಮೈನಸ್ b³. ನೋಡೋಕ್ಕೇನೋ ಭಾಳ ಸ್ಟ್ರೈಟ್ ಫಾರ್ವರ್ಡಾಗಿ ಕಾಣಿಸ್ತಾರೆ ಇವರು. ಫಾರ್ಮುಲಾ ನಿಮಗೆ a² ಮೈನಸ್ b² = a² + b × a - b ಗೊತ್ತಿರುತ್ತೆ. ಆ ಫಾರ್ಮುಲಾ ಇನ್ನೂ ಈಗ ಗೊತ್ತಿಲ್ಲ ಅಂತ ಅಂದ್ಕೋಬೇಕು. ಈಗ ಫಾರ್ಮುಲಾ ಈಗಿನ್ನೂ ಗೊತ್ತಿಲ್ಲ ಅಂದ್ಕೊಂಡು ಡಿವಿಷನ್ ಮಾಡೋಕೆ, ಯಾಕಂದರೆ ಡಿವಿಷನ್ನಿಂದ ಆಮೇಲೆ ಆ ಫಾರ್ಮುಲಾಗಳೆಲ್ಲ ಡೆವಲಪ್ ಮಾಡೋದು. ಓಕೆ, ಸೊ a⁴ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದೊಡ್ಡ ಲೆಕ್ಕನೇ ತೋರಿಸಿದ್ದಿದ್ರೆ ಚೆನ್ನಾಗಿರೋದು. ಸರಿ, ಬರ್ಕೋಬೇಡಿ ಒಂದು ನಿಮಿಷ, ಇದಕ್ಕಿಂತ ಬೆಟರ್ ಲೆಕ್ಕ ತೋರಿಸ್ತೇನೆ. ಇದು ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಗೋಯ್ತು, ಯಾಕೆಂದರೆ 3² 9 ಆಗೋಗ್ಬಿಟ್ರೆ ಅದೇನು ಉಪಯೋಗ ಇಲ್ಲ. ಅದು ಹಂಗಾಗಬಾರ್ದು. x⁴ ಮೈನಸ್ y⁴ ಬೈ x - y. ಇದನ್ನು ಮಾಡೋಣ. ಎರಡೇ ಟರ್ಮ್ ಇದ್ದರೂ ಕೋಶಂಟ್ ಜಾಸ್ತಿ ಟರ್ಮ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಈಗ ನೋಡಿ, ಇಲ್ಲಿ x⁴ ಮೈನಸ್ y⁴ ಡಿವಿಡೆಂಡಲ್ಲಿ ಬರ್ಕೊಳ್ಳೋದು. ಡಿವಿಸರಲ್ಲೂ ಅದೇ ಆರ್ಡ್ರಲ್ಲಿ ಎಕ್ಸ್ ಫಸ್ಟು ವೈ ನೆಕ್ಸ್ಟು ಬರ್ಕೋಬೇಕು, ಗೊತ್ತಾಯ್ತಾ? ಸೊ ಈಗ ನೋಡಿ, ಇಲ್ಲಿ x⁴/x ಅಂದರೆ ಎಷ್ಟಾಯಿತು? x³ ಬರ್ಕೊಳ್ಳೋದು. ಅದರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ? x⁴ ಮೈನಸ್ ಏನು ಬಂತು? ಮೇಲಿಲ್ವಲ್ಲ ಅಂತ ಸಂಕಟ ಪಟ್ಕೋಬಾರ್ದು. ಮೇಲಿಲ್ವಲ್ಲ ಟರ್ಮು ಅಂತ ನಾವು ಸಂಕಟ ಪಟ್ಕೋಬಾರ್ದು. ಇಟ್ ವಿಲ್ ಕ್ಯಾರಿ ಓವರ್ ಟು ದಿ ನೆಕ್ಸ್ಟ್ ಡಿವಿಡೆಂಡ್. ಅಷ್ಟೇ, ಏನು ಪರವಾಗಿಲ್ಲ, ಬರ್ತಾ ಇರಲಿ. ಯಾಕೆಂದರೆ ಯಾವಾಗ್ಲೂ ಅಲ್ಲಿ ಬರಬೇಕನ್ನೋ ಟರ್ಮ್ ಮೇಲೆ ಇರಬೇಕನ್ನೋ ಅಂತ ಅನ್ಕೋಬಾರ್ದು ಅನ್ನೋದಕ್ಕೆ ಮಾಡೋದಿಲ್ಲ. ಸೊ ಈಗ ಏನಾಗುತ್ತೆ, ಕಳಿಬೇಕಾದ್ರೆ ಕೇರ್ಫುಲ್ಲಾಗಿ ಪ್ಲಸ್ ಇದ್ದಿದ್ದು ಮೈನಸ್ ಇದ್ದಿದ್ದು. ಓಕೆ, ಮೇಲ್ಗಡೆ ಏನೂ ಇಲ್ಲ, ಅದರಿಂದ ಕೂಡೋದು ಕಳಿಯಲಿಲ್ಲ. ಫಸ್ಟ್ ಟರ್ಮ್ ಯಾರು? x³ y. ಆಮೇಲೆ ಯಾರಿದ್ದಾರೆ ಹೇಳಿ ಇಲ್ಲಿ? ಮೈನಸ್ y⁴. ಇವ್ರು ಇಲ್ಲಿ ಬಂದ್ಯಾರೀಗ, ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ತಿಳಿಸ್ಕೊಂಡಿದ್ದೀರಾ? ಒಂದು ಕೆಲಸ ಆಗ್ಬೋದು, ಆಗದೇ ಇರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಟರ್ಮ್ ಯಾರಿದ್ದಾರೆ ಹೇಳಿ? x³ y ಬೈ x. ಇವೆಲ್ಲ ಏನಿದು? ಏನು ಮಾಡ್ತಾಯಿದ್ದೀವಿ? ಟ್ರಯಲ್ ಕೋಶಂಟ್ಸು. ಸೊ ಇದು ಗೀಟ್ ಹಾಕ್ಕೊಂಡಿರ್ಬೇಕು. ಟ್ರಯಲ್ ಕೋಶಂಟ್ಸ್ನ ಮಾಡ್ಕೋತಾ ಇದ್ದೀವಿ. ಇದು ಫಸ್ಟ್ ಟರ್ಮು. ಇದೇನಿದು? ಇದು ನ್ಯೂ ಡಿವಿಡೆಂಡು. ಹೈಯೆಸ್ಟ್ ಟರ್ಮ್ x³ y ಇದೆ. ಅದನ್ನು ಯಾತಿಂದ ಡಿವೈಡ್ ಮಾಡ್ತಾ ಇದ್ದೀರಾ?
ಫಸ್ಟ್ ಹೈಯೆಸ್ಟ್ ಪವರ್ ಯಾವಾಗಲೂ ಅದು ಇಟ್ ವಿಲ್ ರಿಮೈನ್ ದಿ ಸೇಮ್. ಈಜ್ವಲ್ ಟು ಏನು ಬರುತ್ತೆ ನೋಡಿ, ಪ್ಲಸ್ಸಾ ಮೈನಸ್ಸಾ, ಎಕ್ಸ್ ಸ್ಕ್ವೇರ್ಡ್ ವೈ ಬಂತು, ಅದರಿಂದ ಮಲ್ಟಿಪ್ಲೈ ಮಾಡಬೇಕೀಗ. ಅದರಿಂದ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಸ್ಕ್ವೇರ್ಡ್ ವೈಯಿಂದ. ಸೊ ಎಕ್ಸ್ ಸ್ಕ್ವೇರ್ಡ್ ವೈ ಇಂಟು ಎಕ್ಸ್ ಅಂದ್ರೇನು, ಸೇಮ್ ಅದು ಎಕ್ಸ್ ಕ್ಯೂಬ್ ವೈ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಸ್ಕ್ವೇರ್ಡ್ ಇಂಟು 1 ಎಕ್ಸ್ ಸ್ಕ್ವೇರ್ಡ್, ವೈ ಇಂಟು ವೈ ಏನು ವೈ ಸ್ಕ್ವೇರ್ಡ್. ಮೇಲಿಲ್ಲ ಇರಲೇ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಓಕೆ, ಸೊ ದೇರ್ ಫೋರ್ ಈಗೇನು ಮಾಡ್ತೀರಾ ಇವಾಗ, ಮತ್ತೆ ಕಳಿಬೇಕು ಅಂದರೆ ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್. ಫಸ್ಟ್ ಟರ್ಮ್ ಯಾವೆಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಸೆಕೆಂಡ್ ಟರ್ಮು ಈಗ ಹೊಸ ಬಂದಿದೆಯಲ್ಲ ಅದನ್ನೇ ಬರ್ಕೋಬೇಕು. ಯಾವುದಿದು, ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಏನು ವೈ ಸ್ಕ್ವೇರ್ಡ್. ಇವ್ರನ್ನ ಮತ್ತೆ ಇಳಿಸ್ಕೋಬೇಕು, ಅವ್ರ ಕೆಲಸ ಇನ್ನೂ ಆಗಿಲ್ಲ, ಹೌದಾ. ನೆಕ್ಸ್ಟ್ ಈಗ ಏನು ಮಾಡ್ಬೇಕು ಹೇಳಿ, ಇವಾಗ ಎಕ್ಸ್ ಸ್ಕ್ವೇರ್ಡ್ ವೈ ಸ್ಕ್ವೇರ್ಡ್ ಬೈ ಎಕ್ಸ್. ನೋಡಿ ಇಲ್ಲಿ ಟ್ರಯಲ್ ಕೋಶಂಟಲ್ಲಿ ನ್ಯೂ ಡಿವಿಡೆಂಡ್ದು ಪವರು ಒಂದೇ ಕಮ್ಮಿ ಆಗ್ತಾ ಇದೆ, ಹೌದಾ. ಸೊ ಕಡೆಯಲ್ಲಿ ಪವರಿಗೆ ಬಂದಾಗ ವೈ ಪವರ್ 4 ಸಿಗ್ತಾರೆ ಅವರು, ಅಲ್ಲಿ ತನಕ ಮಾಡ್ತಾ ಇರಬೇಕು. ಸೊ ಎಷ್ಟಾಯ್ತು ಇವಾಗ ಇದು, ಎಕ್ಸ್ ವೈ. ನೋಡಿ ಇಲ್ಲೂ ಹಾಗೆ ಅರೇಂಜ್ ಆಗ್ತಾ ಇದ್ದಾರೆ. ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ವೈ ಇದ್ದವರು ಎಕ್ಸ್ ಕಮ್ಮಿ ಆಯಿತು, ವೈ ಜಾಸ್ತಿ ಆಯಿತು. ಏನಾಯಿತು, ವೈ ಜಾಸ್ತಿ ಆಯಿತು, ಎಕ್ಸ್ ವೈ ಸ್ಕ್ವೇರ್ಡ್ ಬಂತೀಗ. ಎಕ್ಸ್ ವೈ ಸ್ಕ್ವೇರ್ಡಿಂದ ಮತ್ತೇನು ಮಾಡ್ಬೇಕು ನಾನು, ಮತ್ತೆ ಗುಣಿಸ್ಬೇಕು. ಎಕ್ಸ್ ವೈ ಸ್ಕ್ವೇರ್ಡ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ಡ್ ವೈ ಸ್ಕ್ವೇರ್ಡ್, ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ವೈ ಸ್ಕ್ವೇರ್ಡ್ ಇಂಟು ವೈ, ಎಕ್ಸ್ ವೈ ಕ್ಯೂಬ್. ಸೊ ಮತ್ತೆ ಇಲ್ಲಿ ನೋಡಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಹೋಯ್ತಿದ್ದು ಹೋಗ್ಬಿಟ್ಟು. ಸೊ ಈಗ ಇಲ್ಲೇನಾಯ್ತು ನೋಡಿ, ಇಲ್ಲಿ ಮತ್ತೆ ಯಾವುದು ಮೇಲೆ ಟರ್ಮ್ ಇಲ್ಲ, ಇವರೊಬ್ಬರೇ ಉಳ್ಕೊಂಡಿದ್ದಾರೆ. ಯಾರಿದಾರೋ ಅವ್ರನ್ನ ಬರ್ಕೊಳ್ಳೋದು ಎಕ್ಸ್ ವೈ ಕ್ಯೂಬ್. ಮತ್ತೆ ಅವ್ರದ್ದು ಇನ್ನೂ ಕೆಲಸ ಆಗಿರಲಿಲ್ಲ, ಹಂಗೆ ಮತ್ತೆ ಬರ್ಕೊಳ್ಳೋದು ಮೈನಸ್ ವೈ ಟು ದಿ ಪವರ್ ಆಫ್ ಓ. ಈಗ ಯಾರು ಹೈಯೆಸ್ಟ್ ಪವರ್ ಟರ್ಮು ಟ್ರಯಲ್ ಕೋಶಂಟ್ಗೆ, ಎಕ್ಸ್ ವೈ ಕ್ಯೂಬ್ ಡಿವೈಡೆಡ್ ಬೈ ಏನು ಬಂತೀಗ, ಈಗ ನೋಡಿ ಎಲ್ಲ ಸತ್ತೋಗ್ತಾರೆ. ಪ್ಲಸ್ ವೈ ಕ್ಯೂಬ್ ಅಂತ ಬಂತು, ಇವರಿಂದ ಗುಣಿಸ್ಬೇಕೀಗ. ಮತ್ತೆ ಗುಣಿಸಿದ್ರೆ ಫಸ್ಟ್ ಎಷ್ಟು ಬರ್ತಾರೆ ನೋಡಿ, ವೈ ಕ್ಯೂಬ್ ಇಂಟು ಎಕ್ಸ್, ಎಕ್ಸ್ ವೈ ಕ್ಯೂಬ್, ಪ್ಲಸ್ ಇಂಟು ಮೈನಸ್ ವೈ ಕ್ಯೂಬ್ ಇಂಟು ವೈ. ಈಗ ಕೆಲಸ ಬಂತು ಅವ್ರದ್ದು, ವೈ ಟು ದ ಪವರ್ ಆಫ್ 4ದು. ಇಷ್ಟೋ ತನಕ ಬರೀ ಇಳಿಸ್ಕೊತಾ ಇದ್ವಿ, ಈಗ ರೆಡಿ ಆದರು. ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಮೈನಸ್ ಇದ್ದಿದ್ದು ಪ್ಲಸ್ ಆಗಿ ಎಲ್ಲ ಹೋಗಿ ಬಂತು. ನೋಡಿ ಕೋಶಂಟ್ ಎಷ್ಟು ಟರ್ಮ್ ಬಂತು, 4 ಟರ್ಮ್ಸ್ ಬಂತು, ಸರಿನಾ. ಇದೆಲ್ಲ ಆ್ಯಕ್ಚುಲಿ ಮುಂದೆ ನೀವು ಫಾರ್ಮುಲಾ ಡಿರೈವ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀರ ಈ ಪ್ರೊಸೀಜರು. ಟು ಡೆವಲಪ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ, ಆಲ್ಜಿಬ್ರೈಕ್ ಐಡೆಂಟಿಟೀಸು. ಅದಕ್ಕೆ ಎ ಸ್ಕ್ವೇರ್ಡ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ಡ್ನ ನೀವು ಎ ಮೈನಸ್ ಬಿ ಇಂದ ಡಿವೈಡ್ ಮಾಡಿ ಎ ಪ್ಲಸ್ ಬಿ ಬರಬೇಕು. ಓಕೆ, ಅದು ಲೆಕ್ಕ ಕಲಿಬೇಕು. ಫೈನ್, ದೇರ್ ಫಾರ್ ಆನ್ಸರ್ ಎಷ್ಟೀಗ, ಪ್ಲಸ್ ಇದನ್ನು ಅಷ್ಟೇ ವೆರಿಫೈ ಮಾಡಬೇಕು. ಓಕೆ ಓಕೆ, ಇದನ್ನು ಬರ್ಕೊಳ್ಳೋರಂತೆ. ಈಗ ಲೆಕ್ಕ ಬರ್ಕೊಳ್ಳಿ. ಈ ಎ ಟು ದಿ ಪವರ್ ಆಫ್ 9 ಮೈನಸ್ ಬಿ ಟು ದಿ ಪವರ್ ಆಫ್ 9 ಬೈ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮಾಡಿದರೆ ಸ್ಟ್ರೈಟ್ ಅವೇ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬಂದ್ಬಿಡುತ್ತೆ. ಗೊತ್ತಾಯ್ತಾ, ಅದೇನು ಕಷ್ಟ ಆಗಲ್ಲ, ಇದರಲ್ಲಿ ಜಾಸ್ತಿ ಟರ್ಮ್ಸ್ ಇರುತ್ತೆ. ಸೊ ಇವಾಗ ಟ್ರೈ ಮಾಡಿ. ಎಲ್ಲರ ಕೋಎಫಿಷಿಯೆಂಟ್ಸ್ ಮಿಸ್ಟೇಕ್ ಇದ್ದರೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರುತ್ತೆ ಅಂತ ಲೆಕ್ಕ ಅಲ್ಲಿಗೆ ನಿಲ್ಲಿಸಿರಿ. ಆಮೇಲೆ ನಾನು ಗುಣಿಸ್ಬಿಟ್ಟು ಇಫ್ ಪಾಸಿಬಲ್ ಐ ವಿಲ್ ಟ್ರೈ ಟು ಕರೆಕ್ಟ್ ಇಟ್. ಬಟ್ ಈಗ ವಿ ವಿಲ್ ಅಸ್ಯೂಮ್ ದಟ್ ಆಲ್ ದಿ ಪ್ರಾಬ್ಲಮ್ಸ್ ಆರ್ ರೈಟ್. ನೋಡಿ ಪೇಜ್ ನಂಬರ್ 46ಗೆ ಬನ್ನಿ. ಪೇಜ್ ನಂಬರ್ 46ಗೆ ಬಂದು ಅದರಲ್ಲಿ ಫಸ್ಟ್ 3 ಪ್ರಾಬ್ಲಮ್ಸ್ ಮಾಡಿ. ಒಂದು ಸ್ವಲ್ಪ ವಾರ್ಮಪ್ ಆಗಬೇಕಲ್ಲ. ಫಸ್ಟ್ 3 ಪ್ರಾಬ್ಲಮ್ಸು ಅದರಲ್ಲಿ ಏನಪ್ಪ ಅಂತಂದರೆ ಈಸಿಯಾಗಿ ಅಲ್ಲೇ ಅರೇಂಜ್ ಆಗಿಬಿಟ್ಟಿದೆ ಕ್ಲೀನಾಗೆ. ಎವ್ರಿಥಿಂಗ್ ಈಸ್ ಅರೇಂಜ್ಡ್ ಪ್ರಾಪರ್ಲಿ ದೇರ್. ಓಕೆ, ನೆಕ್ಸ್ಟು 12, 13, 14 ಪ್ರಾಬ್ಲಮ್ಸ್ ಮಾಡಿ. 12, 13,
14 ಆ ಪ್ರಾಬ್ಲಮ್ ಮಾಡಿ. ಆ 14 ಪ್ರಾಬ್ಲಮಲ್ಲಿ ನೋಡಿ ಆರ್ಡ್ರಲ್ಲಿಲ್ಲ, ಆರ್ಡ್ರ್ ಮಾಡ್ಕೋಬೇಕು. ಓಕೆ, ಆಮೇಲೆ ಟ್ವೆಂಟಿ 27 28 26 27 28 ಹಾಂ 26